ಬ್ರಹ್ಮಾನಂದೋ ಶ್ಲೋಕ ನಾಳೆನೂ ಬರ್ತಿಲ್ಲ. ಉಕ್ತ ಪ್ರತಿವಚನಮಪಿ ಅಸಕತ್ ಅತ್ಯಂತ ವಿಪರೀತ ದರ್ಶನ ಭಾವಿತತೆಯ ಮುಮುಹ್ಯಮಾನೋ ಲೋಕಃ ಶ್ರುತಮಪಿ ಅಸಕೃತತ್ವಂ ವಿಸ್ಮೃತ್ಯ ವಿಸ್ಮೃತ್ಯ ಇಚ್ಛಾ ಪ್ರಸಂಗಂ ಅವತಾರ್ಯ ಚೋದಯತಿ. ಕೊಡ इति चोदयति इति पुनः पुनः उत्तरमाह भगवान् दुर्विज्ञेयत्वञ्च आलक्ष्य वस्तुनः. ಡೈರೆಕ್ಟ್ ಆಗಿ ಕರ್ಮಣ್ಯಕಮ ಹಿಂದೆ ಬಂದಿಲ್ಲ. ಅದೇ ಕರ್ಮಣ್ಯಕಮ ಪಶ್ಯ ವಾಕ್ಯದ ಅರ್ಥ ಏನಿದೆಯೋ ಅಭಿಪ್ರಾಯ ಬಂದಿದೆ. ಏನು ಅಭಿಪ್ರಾಯ? ಆತ್ಮದಲ್ಲಿ ಕ್ರಿಯೆ ಇಲ್ಲ, ಆತ್ಮದಲ್ಲಿ ಬದಲಾವಣೆ ಇಲ್ಲ, ವ್ಯಾಪಾರ ಇಲ್ಲ ಅಂತ ಅರ್ಥ. ಅದು ಹಿಂದೆ ವೇದಾವಿನಾಶನ ನಿತ್ಯಂ ಅಚ್ಛೇದ್ಯೋಯ ಮದಾಹ್ಯೋಯಂ ಏನ್ ವೇತ್ತಿ ಹಂತಾರಂ ಈ ಶ್ಲೋಕಗಳಲ್ಲಿ ಆತ್ಮದ ಕ್ರಿಯೆ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಹೌದು, ಅವಿಕ್ರಿಯತ್ವ ಆತ್ಮನಃ. ಆತ್ಮನ ಅವಿಕ್ರಿಯತ್ವವನ್ನ 2ನೇ ಅಧ್ಯಾಯದಲ್ಲಿ ಅನೇಕ ತರಹವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಆ ಅವಿಕ್ರಿಯೆಯಲ್ಲಿ ಒಂದು ಭಾಗ ಕರ್ತೃತ್ವವಿಲ್ಲ ಅನ್ನೋದು. ಅವಿಕ್ರಿಯ ಅಂದ್ರೆ ಯಾವ ಕ್ರಿಯಾ ಸಂಬಂಧವೂ ಇಲ್ಲ, ಕರ್ತೃತ್ವ ಸಂಬಂಧ ಇಲ್ಲ ಅಂತ ಒಂದೇ ಅಲ್ಲ. ಇಲ್ಲಿ ಮಾತ್ರ ಆತ್ಮನು ಕರ್ತೃವಲ್ಲ, ಆತ್ಮ ಯಾವ ವ್ಯಾಪಾರಕ್ಕೂ ಸಂಬಂಧ ಪಟ್ಕೊಂಡಿಲ್ಲ ಅಂತ ತಾತ್ಪರ್ಯ. ಈ ವಿಚಾರವನ್ನ ಅನೇಕ ಸಲ ಹೇಳಿದ್ದಾಗಿದ್ದರು ಅಂತಾರೆ. ತದೇ ಈ ವಿಚಾರವನ್ನು ಅಂದರ್ಥ. ಈ ವಾಕ್ಯಾರ್ಥವನ್ನು ಉಕ್ತಂ ಪ್ರತಿವಚನಂ ಯಸ್ಯ ವಾಕ್ಯಸ್ಯ, ಯಾವ ಈ ವಾಕ್ಯಕ್ಕೆ ಉತ್ತರವನ್ನು ಹೇಳಿದ್ದಾಗಿದೆಯೋ ಇದು ಉಕ್ತ ಪ್ರತಿವಚನವು. ಪ್ರತಿವಚನ ಅಂದ್ರೆ ಉತ್ತರ, ಆನ್ಸರು. ಉಕ್ತ ಪ್ರತಿವಚನ ಹೇಳಿದ್ದಾದ ಉತ್ತರವಾಗಿದ್ದರು. ಏನು ಪರಮಾತ್ಮ ತಿರುಗಿಸಿ ಅದನ್ನೇ ಅವಿಕ್ರಿಯನು ಅಕರ್ತೃ ಅಭೋಕ್ತೃ ತಿರುಗಿಸಿ ಅದನ್ನೇ ಹೇಳ್ತಿದ್ದಾನಲ್ಲ ಅಂತ ನೀವು ಆಕ್ಷೇಪಣೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆ ಹಾಗೆ ಹೇಳ್ತಿದ್ದಾನೆ ಅಂದ್ರೆ, ಲೋಕದವರು ಅತ್ಯಂತ ವಿಪರೀತವಾಗಿ ದರ್ಶನದ ಭಾವನೆಯಿಂದ ಕೂಡ್ಕೊಂಡಿದ್ದಾರೆ. ಇದು ಅಸಕೃತ ಉಕ್ತ ಪ್ರತಿವಚನ ಹಿಂದೆ ಕಾಣಬೇಕು. ಅನೇಕ ಸಲ ಇದಕ್ಕೆ ಉತ್ಸವವನ್ನು ಕೊಟ್ಟಿದ್ದಾದರೂ ಲೋಕದವರು ಅತ್ಯಂತವಾಗಿ ಬಹಳವಾಗಿ ವಿಪರೀತ ದರ್ಶನ ಅಂದ್ರೆ ವಿಪರೀತ ಜ್ಞಾನ ಅಂತ ಅರ್ಥ. ದರ್ಶನ ಅಂದ್ರೆ ಜ್ಞಾನ, ತಪ್ಪಾದ ತಿಳುವಳಿಕೆ, ತಪ್ಪಾದ ಜ್ಞಾನ. ಇದನ್ನ ಭಾವಿತ ಅಂದ್ರೆ ಊರಿಸಿಕೊಂಡ, ಈ ಜ್ಞಾನದಿಂದ ಊರಿಸಿಕೊಂಡದ್ದಾದ ಅಂತಃಕರಣ ಉಳ್ಳವರಾಗಿ ಮೋಮುಹ್ಯಮಾನ ಎಂಗ್ಳುಕು ಅತ್ಯಂತ ಮುಖ್ಯತೆ ಮೋಮುಹ್ಯ ಮತ್ತೆ ಮೋಹಗೊಳ್ತಾನೇ ಇದ್ದಾರೆ. ಹೌದು, ವಿಷಯ ತಿಳ್ಕೊತಾರೆ, ಒಪ್ಕೊಳ್ತಾರೆ, ಮತ್ತೆ ಸಾಪಕ ನಾನು ಸಿಕ್ಕಾಕೊಳ್ತಾರೆ. ಮತ್ತೆ ಎಲ್ಲಾ ಭಾವಕ್ಕೂ, ಕಾಮಕ್ರೋಧಾದಿ ಎಲ್ಲಾ ಭಾವಕ್ಕೂ ಪಕ್ಕಾಗ್ತಾ ಇದ್ದಾರೆ. ವಿಷಯ ಗೊತ್ತಿದೆ, ವಿಚಾರ ತಿಳ್ಕೊಂಡಿದ್ದಾರೆ, ಆದ್ರೆ ಅವರಿಗೆ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಈ ದೇಹಾದಿ ಅಭಿಮಾನ ಬಿಡಿಸೋಕೆ ಆಗ್ತಿಲ್ಲ, ಯಾವುದೇ ಭಾವನೆಗೂ ಸಿಕ್ಕಾಕೊಳ್ಳದೆ ಇರಕ್ಕಾಗ್ತಾನೆ ಇಲ್ಲ, ಪಕ್ಕಾಗ್ತಾನೆ ಇದ್ದಾರೆ. ಈ ಅತ್ಯಂತವಾದ ವಿಪರೀತವಾದ ದರ್ಶನದಿಂದ ಭಾವಿತವಾದದ್ದಾಗಿ ಮೋಹಿತರಾಗಿರುವುದನ್ನು ಕಂಡವನಾಗಿ ಲೋಕಃ ಮೋಮುಹ್ಯಮಾನಃ ಲೋಕಃ ಮೋಹಗೊಂಡದ್ದಾದ ಲೋಕವೂ ಉಳ್ಳದ್ದಾಗಿ ಶ್ರುತಮಪಿ ಆಸಕ್ತ ಈ ವಿಚಾರವನ್ನು ಅನೇಕ ಸಲ ಕೇಳಿದ್ದಾದರೂ ತತ್ವವನ್ನ ವಿಸ್ಮೃತ್ಯ ಮರೆತು ಮತ್ತೆ ಬೇರೆ ಒಂದು ಕರ್ಮಯೋಗ ವಿಚಾರ ಹೇಳ್ಕೊಳ್ಳೆ ಅಥವಾ ಬೇರೆ ಸಾಧನ ವಿಚಾರ ಹೇಳ್ಕೊಳ್ಳೇನೆ ಆ ವಿಚಾರ ಮರ್ಸೋಯ್ತು ಅನ್ನೋ ಹಾಗೆ ಆಗಿರುತ್ತಲ್ಲ, ವಿಸ್ಮೃತ್ಯ. ಅದಕ್ಕೆ ಒಂದು ಮಿಥ್ಯಾ ಪ್ರಸಂಗನೇ ಏನೋ ನೆಪ ಮಾಡ್ಕೊಂಡು ಇದಕ್ಕೆ ತಗೊಂಡ್ಬರ್ಬೇಕು ಮನಸ್ಸನ್ನ. ಪ್ರಸಂಗ ಅಂದ್ರೆ ಕಾಂಟೆಕ್ಸ್ಟ್. ಮಿಥ್ಯಾ ಪ್ರಸಂಗನೇನೋ ಈ ವಿಚಾರ ಹೇಳೋದು ಮುಖ್ಯ. ಇದಕ್ಕೇನೋ ವಂಶ ಹೇಳ್ತೀನಿ ಶು ಮಾಡ್ದ ಇಮಂ ವಿವಸಕ್ಕೆ ಯೋಗ ವಂಶ ಹೇಳೋದು ಮುಖ್ಯ ಅಲ್ಲ. ವಂಶ ಹೇಳಿದ್ರೆ ಏನೋ ಆಗ್ಬೇಕಾಗಿಲ್ಲ ಪರಮಾತ್ಮನಿಗೆ, ಅಥವಾ ತನಗೆ ಕರ್ತೃತ್ವ ಇಲ್ಲ ಭೋಕ್ತೃತ್ವ ಇಲ್ಲ ಅಂತ ಹೇಳೋದು ಮುಖ್ಯ ಅಲ್ಲ. ಇಲ್ಲ ಪ್ರಸಂಗ ಅಂದ್ರೆ ಸಂದರ್ಭ, ಸುಳ್ಳಾದ ಸಂದರ್ಭವನ್ನ ಹಾಕೊಂಡು ಅವತಾರ್ಯ ಇಳಿಸಿಯಿಂದ ಮತ್ತೆ
ಆ ಭಗವಂತ ಚೋದಿಗೆ ಪ್ರೇರಣೆ ಮಾಡ್ತಿದ್ದಾನೆ. ಪುನಃ ಪುನಃ ಉತ್ತರ ಪ್ರಶ್ನೆ ಭಗವಂತ ಚೋದಿಗೆ ಆಕ್ಷೇಪ ಇದ್ದ ಮಿಥ್ಯಾಭ್ರಮ ಹಾಕೊಂಡು ಆಕ್ಷೇಪ ಮಾಡ್ತಾ ಇದ್ದಾನೆ. ಚೋದೀತಿ ಲಷ್ಟು ಲೋಕಃ ಜನ ಹೌದು ಲೋಕಃ ಚೋದೀತಿ ಕರೆಕ್ಟ್. ಸುಳ್ಳು ಸುಳ್ಳಾದ ಪ್ರಸಂಗವನ್ನು ಹಾಕೊಂಡು ಜನರು ಮತ್ತೆ ಆಕ್ಷೇಪ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಭಗವಂತ ಕೂಡ ಮತ್ತೆ ಉತ್ಸವವನ್ನು ಹೇಳ್ತಾನೇ ಇದ್ದಾನೆ. ಯಾಕೆಂದ್ರೆ ದುರ್ವಿಜ್ಞೇಯ ವಸ್ತುನಃ ಅಲಕ್ಷ್ಯ. ಈ ತಿಳಿಸಬೇಕಾದ ವಸ್ತು ಅತ್ಯಂತ ದುರ್ವಿಜ್ಞೇಯ, ತಿಳ್ಕೊಳ್ಳೋ ತುಂಬಾ ಕಷ್ಟಕರವಾದದಾಗಿ ಎಂಬುದನ್ನು ಕಂಡುಕೊಂಡವನಾಗಿ ಭಗವಂತನಿಗೂ ಗೊತ್ತು. ಭಗವಂತನು ಯದ್ಯಪಿ ಅನುಭವಿಯಾಗಿ ತಾನೇ ಅದೇ ಆಗಿ ತಿಳಿದವನಾಗಿದ್ದು ಕೂಡ ಜನರಿಗೆ ತಿಳ್ಕೊಳ್ಳೋ ಕಷ್ಟ ಇದು ಅಂತ ಹೇಳಿ ವಸ್ತುನಃ ಅಂದ್ರೆ ಆತ್ಮವಸ್ತುನಃ ಪರಮಾರ್ಥ ವಸ್ತುನಃ. ಪರಮಾರ್ಥ ವಸ್ತುವು ದುರ್ವಿಜ್ಞೇಯ, ದುಃಖೇನ ವಿಜ್ಞಾತ ಶಕ್ಯಂ ದುರ್ವಿಜ್ಞೇಯಂ, ಬಹಳ ಕಷ್ಟ ಗೊತ್ತಾಗಬೇಕಾದಂಥದ್ದು ಎಂಬುದನ್ನು ಕಂಡುಕೊಂಡವನಾಗಿ ಆಲಕ್ಷ್ಯನೇ ಕಂಡುಕೊಂಡು ಇದು ಅಷ್ಟು ಚಿನಿಕಿ ಜನ ಫಣಿರಾಯ ಅಂದ. ಬಡಬಟ್ಟಿಗೆ ಇದು ಗೊತ್ತಾಗೋದಲ್ಲ. ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ಶಾಸ್ತ್ರ ಪರಿಶ್ರಮ ಪಟ್ಟು ಇರ್ಬೋದು, ಆದ್ರೆ ಅನುಭವಕ್ಕೆ ಇಳ್ಕೊಳ್ಳೋದು ಅನ್ನೋದೇ ಬೇರೆ. ವಿಷಯ ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ, ಅದನ್ನ ಅನುಭವಕ್ಕೆ ಇಳಿಸ್ಕೊಳ್ಳೋದು ಇನ್ನೊಂದು ಭಾಗ. ಅದು ಬಹಳ ಕಷ್ಟಕರವಾದದ್ದು ಎಂಬುದನ್ನ ಕಂಡವನಾಗಿ ಪರಮಾತ್ಮನು ಮತ್ತೆ ಉತ್ಸವ ಹೇಳ್ತಾನೇ ಇದ್ದಾನೆ. ಎಲ್ಲೆಲ್ಲಿ ಹೇಳಿದಾನೆ ಅಂತ ಪಟ್ಟು ಮಾಡ್ತಾರೆ. ಅವ್ಯಕ್ತೋಯಂ ಅಚಿಂತ್ಯೋಯಂ ನ ಜಾಯತೆ ಮ್ರಿಯತೆ ಇತ್ಯಾದಿನ ಆತ್ಮನಿ ಕರ್ಮ ಅಭಾವಃ ಶ್ರುತಿ ಸ್ಮೃತಿ ನ್ಯಾಯ ಪ್ರಸಿದ್ಧ ಉಕ್ತಃ ವಕ್ಷ್ಯಮಾಣಶ್ಚ. ಈ ಆತ್ಮನು ಇಂದ್ರಿಯ ಗೋಚರನಲ್ಲ. ವ್ಯಕ್ತ ಅಂದ್ರೆ ಇಂದ್ರಿಯ ಗೋಚರ ಆಗಿ ವ್ಯಕ್ತ, ಅವ್ಯಕ್ತ ಅಂದ್ರೆ ಇಂದ್ರಿಯ ಗೋಚರನಲ್ಲ, ಅಚಿಂತ್ಯ ಅಂದ್ರೆ ಮನಸ್ಸಿಗೂ ಗೋಚರನಲ್ಲ, ಮನಸ್ಸಿಂದೂ ಯೋಚನೆ ಮಾಡೋಕ್ಕಾಗೋದಿಲ್ಲ ಈ ಒಂದು ವಾಕ್ಯ. ಹಾಗೆ ಇವನು ಹುಟ್ಟಿದವನಲ್ಲ ಸಾಯುವನಲ್ಲ, ಎಂದಿಗೂ ಕದಾಚಿತ್ ಎಂದಿಗೂ ಹುಟ್ಟುವನಲ್ಲ ಸಾಯುವನಲ್ಲ ಅಂತ ಇತ್ಯಾದಿನ ಶ್ಲೋಕಿಯನ ಇದೇ ಮೊದಲಾಗಿರುವ ಶ್ಲೋಕಗಳಿಂದ ಆತ್ಮನಲ್ಲಿ ಕರ್ಮವಿಲ್ಲ ಎಂಬುದನ್ನ, ಆತ್ಮನಿ ಅನ್ನೋದು ವಿಷೀಕ ಸಪ್ತಮಿ, ಆತ್ಮನ ವಿಷಯದಲ್ಲಿ ಸ್ವರೂಪದಲ್ಲಿ ಕರ್ಮ ಅಭಾವ, ಕ್ರಿಯಾ ಇಲ್ಲ ಎಂಬುದು ಶ್ರುತಿ ಸಿದ್ಧ, ಸ್ಮೃತಿ ಸಿದ್ಧ, ನ್ಯಾಯ ಸಿದ್ಧ. ನ್ಯಾಯ ಅಂದ್ರೆ ಯುಕ್ತಿ, ಶ್ರುತಿಯಿಂದ ಉಪನಿಷತ್ತು, ಸ್ಮೃತಿಯಿಂದ ಮನ್ನಾದಿ ಸ್ಮೃತಿ ಮಹಾಭಾರತ ಗೀತೆ, ನ್ಯಾಯ ಯುಕ್ತಿ ಇವುಗಳಿಂದ ಪ್ರಸಿದ್ಧವಾಗಿದೆ. ಮತ್ತು ಮುಂದೂ ಇದನ್ನು ಹೇಳುವನೂ ಆಗಿದ್ದಾನೆ ಪರಮಾತ್ಮ. ಮುಂದೆ 5-6ನೇ ಅಧ್ಯಾಯ ಮುಂದೆ 18ನೇ ಅಧ್ಯಾಯದವರೆಗೂ ಇದನ್ನೇ ಬೇರೆ 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 ಮುಖದಿಂದ ಹೇಳ್ಕೊಂಡು ಹೋಗ್ತಾನೆ. ಬಟ್ ಆತ್ಮನಿಗೆ ಹುಟ್ಟಿಲ್ಲ, ಆತ್ಮನಿಗೆ ವಿಕಾರವಿಲ್ಲ, ಆತ್ಮನಿಗೆ ಯಾವುದೇ ಪರಿಚ್ಛಿನ್ನವಿಲ್ಲ, ಆತ್ಮನಿಗೆ ಯಾವ ವಿಶೇಷವೂ ಇಲ್ಲ ಅಂದ್ರೆ ಮತ್ತೆ ಬೇರೆ ಹೇಳ್ಕೊಂಡು ಹೋಗ್ತಾನೆ. ಬಟ್ ಆತ್ಮನ ಹೇಗಾದ್ರು ಕಂಡುಕೊಳ್ಳೋದು ಅನ್ನೋದೇ ಗೀತೆಯ ಪರಮ ತಾತ್ಪರ್ಯ. ಅದಕ್ಕೆ ಅಂಗವಾಗಿ ಕರ್ಮಯೋಗವನ್ನು ಹೇಳ್ತಾನೆ, ಭಕ್ತಿ ಯೋಗ ಹೇಳ್ತಾನೆ, ಧ್ಯಾನ ಯೋಗ ಹೇಳ್ತಾನೆ, ವಿಭೂತಿ ಯೋಗ ಹೇಳ್ತಾನೆ, ಅನೇಕ ಕ್ಷೇತ್ರ ಹೇಳ್ತಾನೆ. ಎಲ್ಲ ಯೋಗವು ಆತ್ಮಜ್ಞಾನಕ್ಕೆ ಸಾಧನ. ಆತ್ಮಜ್ಞಾನವಾಯಿತು ಅಂದ್ರೆ ಕೃತಕೃತ್ಯನಾಗ್ತಾನೆ. ತಸ್ಮಿನ್ ಆತ್ಮನಿ ಕರ್ಮಾಭಾವೇ ಅಕರ್ಮಣಿ ಕರ್ಮ ವಿಪರೀತ ದರ್ಶನಂ ಅತ್ಯಂತ ನಿರೂಢಂ. ಅಂಥ ಆತ್ಮನಲ್ಲಿ, ಎಂಥ ಆತ್ಮನಲ್ಲಿ ಅಕರ್ಮಣಿ ಕರ್ಮಾಭಾವೇ ಆತ್ಮ. ಅಕರ್ಮಣಿ ಅನ್ನೋದು ಮೂಲ ಅಂದ್ರೆ ಕರ್ಮಾಭಾವೇ ಭಾಷ್ಯ. ಅಂದ್ರೆ ಕರ್ಮವಿಲ್ಲದೆ ಇರುವ ಆತ್ಮನಲ್ಲಿ ಕರ್ಮ ಅವನಲ್ಲಿ ಕ್ರಿಯೆ ಇದೆ, ಮಾಡುವನಾಗಿದ್ದಾನೆ ಎಂಬ ವಿಪರೀತ ದರ್ಶನ ಇದೆಯಲ್ಲ, ತಪ್ಪಾ ತಿಳುವಳಿಕೆ. ಇದು ಜನರಿಗೆ ಊರ್ಕೊಂಡ್ಬಿಟ್ಟಿದೆ. ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಊರ್ಕೊಂಡಂಗೇನೆ ಮಾಡುವನು ಅನುಭವಿಸೋನು, ತಿಳ್ಕೊಳ್ಳೋನು ಮಾಡುವನು ಅನುಭವಿಸೋನು ಇಂತ ತಿಳ್ಕೊಳ್ತಾನೆ, ಆಮೇಲೆ ಮಾಡ್ತಾನೆ, ಆಮೇಲೆ ಅನುಭವಿಸ್ತಾನೆ. ಇದೊಂದು ರೀತಿ ಒಂದರ ಸಕ್ಕರೆ ಒಳಗೆ ಸಿಹಿ ಹೇಗೆ ಬರ್ಕೊಂಡಿದೆಯೋ, ಉಪ್ಪಿನ ಇದು ಮೆಣಸಿನಕಾಯಿ ಖಾರ ಹೇಗೆ ಸೇರ್ಕೊಂಡಿದೆಯೋ, ಬೆಂಕಿ ಹೇಗೆ ಬಿಸಿ ಹಾಕಿ ಸೇರ್ಕೊಂಡ್ಬಿಟ್ಟಿದ್ರೆ ಅಲ್ಲಾದ್ರೆ ಬಿಡಿಸೋಕೆ ಆಗಲ್ಲ. ಇಲ್ಲಿ ಅವಿವೇಕದಿಂದ ಸೇರ್ಕೊಂಡಿರೋದು, ವಿವೇಕ ಮಾಡ್ಕೊಂಡು ಬಿಡಿಸ್ಕೋಬಹುದು. ಅದೇ ಇಲ್ಲಿ ಏನಾದ್ರೆ ಒಂದು ಇರೋದು ಒಂದು ಇಲ್ಲದ್ದು, ಸತ್ಯಾನೃತೆ ಮಿಥುನೀಕೃತ್ಯ. ಇರೋದಕ್ಕೆ ಇಲ್ಲದನ್ನ ಬೆರೆಸಿ, ಇರೋದನ್ನ ಇಲ್ಲ ಅಂತ ಮಾಡಿ, ಇಲ್ಲದ್ದೇ ಇದೆ ಅಂತ ಮಾಡ್ಕೊಂಡು ಅದೇ ತಕ್ಕಾಗಿ ವ್ಯವಹಾರ ಮಾಡ್ತಾ ಇದ್ದಾನೆ. ಯಾವ್ದು ಇಲ್ಲವೋ ಕರ್ತೃತ್ವ ಹೋಗ್ತೃತ್ವ ಒಳಗಿಲ್ಲ, ಹೊರಗಡೆ ಪ್ರಪಂಚವೂ ಇಲ್ಲ, ರಾಗದ್ವೇಷ ಆದ್ರೂ ನಾವು ಅದನ್ನ ಇದೇ ಮಾಡ್ದ, ಆ ರಾಗದ್ವೇಷ ಪ್ರವೃತ್ತಿ ಮಾಡ್ದ, ಅದನ್ನ ಸುಖ ದುಃಖ ನಮ್ದು ಹರಿ ಅಪ್ಪ ಹೋದ್ರಲ್ಲ, ಅಲ್ಲ ಹೊರಡಕ್ ಹೋಗಿದ್ರು, ತಕ್ಕಿದ್ದಾಗ ಅಪ್ಪ ಹೋಗ್ಬಿಟ್ಟ, ಹಾಗೆ ನಿಮ್ಮ ಹರಿ
ನೀ ಅದಕ್ಕೆ ಏನೇನೇನೋ ತರ್ಕ ಮಾಡ್ತಾನೆ, ಹಿಂಗಾಗಿದ್ರೆ ಹಾಕ್ತಿತ್ತೋ, ಹಿಂಗಾದ್ರೆ ಪರಿಹಾರ ಆಗ್ತಿತ್ತಾನೋ ಅಂತ. ಅದು ಮೃತ್ಯು ಸರ್ವಹರಶ್ಚಾಹಂ ಅಂತ. ಆ ಮೃತ್ಯುತ್ವ ಬಂದಾಗ ಏನ್ ಮಾಡುದು ಆಗಲ್ಲ. ಹಾಗೆ ಅಕರ್ಮನಿ ಅಂದ್ರೆ ಕರ್ಮರಹಿತವಾದ ಕರ್ಮಾಭಾವವಾದ ಆತ್ಮನಲ್ಲಿ ಕರ್ಮವೆಂಬ ವಿಪರೀತ ದರ್ಶನವು, ತಪ್ಪಾದ ತಿಳುವಳಿಕೆ, ದರ್ಶನ ಜ್ಞಾನ, ಕರ್ಮ ತಪ್ಪಾದ ತಿಳುವಳಿಕೆಯು ಅತ್ಯಂತ ನಿರೂಢ ಅಂದ್ರೆ ಬಹಳ ಬೇರೂರ್ ಬಿಟ್ಟಿದೆ. ಆ ಕ್ರಿಯಾಕಾರಕ ರೂಪ ಒಂದು ಬೇರೂರ್ ಬಿಟ್ಟು ಅದೇ ಸ್ವಭಾವ ಅನ್ನೋಷ್ಟು ಮಟ್ಟಿಗೆ ಆಗಿದೆ. ಹಾಗಾಗಿ ಎಲ್ಲಾ ವಾದಿಗಳು ಶಂಕರಾಚಾರ್ಯ ಬೈತಾರೆ. ಎಲ್ಲಾ ವಾದಿಗಳಿಂದ ಬೇರೆ ಮತದವರು ಶಂಕರಾಚಾರ್ಯ ಸರಿಯಲ್ಲ ಅಂತ. ಅಂದ್ರೆ ಅವ್ರಿಗೂ ಊರಿರೋ ಚಪ್ಪಳಿಕೆ ಅವ್ರು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನಮ್ದು ನಾವು ಹೇಳ್ತಾರೆ ಕರೆಕ್ಟು ಅಂತ ತಿಳ್ಕೊಂಡ್ಬಿಟ್ಟು ಇವ್ರು ಹೇಳೋದು ಹೊಂದಲ್ಲ ಅನ್ನೋದೇ ಎಲ್ಲರಿಗೂ ಅನ್ಸಿರೋದು. ಎಷ್ಟು ಮಟ್ಟಿಗೆ ಊರಿಗೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಈ ಹಂತ ಅಭಿಮಾನ ಅಂತಂದ್ರೆ ಇದು ತಪ್ಪು ಅಂತ ಗೊತ್ತಾಗದೆ ಇರೋಷ್ಟು ಮಟ್ಟ ಊರ್ಕೊಂಡ್ಬಿಟ್ಟಿದೆ. ತಪ್ಪು ಅಂತ ಅನ್ಸಲ್ಲ ಯಾರಿಗೂ. ಇದೆಂತ ತಪ್ಪು, ಇದು ಸಹಜ, ಇದು ಹೀಗೆ ಇರೋದು, ಇದ್ಯಾಕೆ ತಪ್ಪು, ಪ್ರಪಂಚ ಮಿಥ್ಯೇನಾ, ನಾನು ಹೇಳೋದು ಮಿಥ್ಯೇನಾ, ಇದೆಲ್ಲ ಸುಳ್ಳ, ಇದೆಲ್ಲ ಹೊಂದಲ್ಲಪ್ಪ. ನಾನು ಇದೀನಿ, ದೇಹಾದಿಗಳು ಇವೆ, ಪ್ರಪಂಚವೂ ಇದೆ, ಇವಾಗ ಹೇಳಿ ತತ್ವ ನಾನು ಇವಾಗ ಎಂತ ಹೇಳಲ್ಲ. ಮಣ್ಣೆ ಮುಟ್ಕೊಂಡ್ಕೋಬೇಕು, ಮಣ್ಣು ಹೊಯ್ಕೊಳ್ತಲ್ಲ, ನಮ್ಮಲ್ಲಿ ಮಣ್ಣು ಹೊಯ್ಕೊ ಹೋಗೋದು. ಈ ಎಲ್ಲವನ್ನು ಒಪ್ಕೊಂಡ್ಮೇಲೆ ಮಣ್ಣು ಹೊಯ್ಕೋಬೇಕೆ ಹೊರತು ಇನ್ನೇನು ಬಳಸಕ್ಕಾಗಲ್ಲಪ್ಪ. ನನ್ಗೆ ಭಯ ಇದೆ, ತುಂಬಾ ಭಯ ಇದೆ, ಇಲ್ಲ ಭಯ ಬಿಡಿಸಿರಿ ಅಂತ. ಭಯ ಇದೆ ಅಂತ ಬಲವಾಗಿ ಹಿಡ್ಕೊಂಡ್ಬಿಟ್ಮೇಲೆ ಎಂತ ಭಯ ಬಿಡಿಸ್ತೀರಾ? ಭಯ ವಿವೇಕ ಕಣೆ ಇಲ್ಲ ಅಂತ ಒಪ್ಕೊಂಡು ಇದ್ ಮಾಡಿದ್ರೆ ಭಯ ಬಿಡಿಸ್ಬೋದೇ ಹೊರತು ನಂಗೆ ಭಯ ಆಗ್ತಾ ಇದೆ, ತುಂಬಾ ಭಯ ಇದೆ, ನೀವು ಭಯ ಬಿಡಿ, ಹೊರಗಡೆ ಏನ್ ಜಪ ಮಾಡಿದ್ರು ಇರೋ ಭಯ, ಒಳಗೆ ಭಯ ಹೋಗಲ್ಲ, ಭ್ರಾಂತಿ ಅದು. ಯತಃ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯರ್ಥ ಮೋಹಿತಾಃ. ಪ್ರಾಕೃತರು ಸಾಮಾನ್ಯರೆಲ್ಲ ಮೋಹಗೊಂಡವರು, ಕವಿಗಳು, ಮೇಧಾವಿಗಳು, ಪಂಡಿತರು ಕೂಡ ಕರ್ಮಾಕರ್ಮದ ವಿಚಾರದಲ್ಲಿ ಅವರಿಗೂ ಮೋಹ ಬಂದಿದೆ. ಅವ್ರಿಗೆ ಏನ್ ಅನ್ಕೊಂಡಿದೆ, ಲೋಕದವರು ಕೂಡ ಈ ವೃತ್ತಿಕಾರರು, ವರ್ತುಪ್ರಪಂಚರೆಲ್ಲ ನಿತ್ಯ ಕರ್ಮ ಮಾಡೋದೇ ಅಕರ್ಮ ಅನ್ಕೊಂಡ್ಬಿಟ್ಟಿದ್ದಾರೆ, ಫಲವಿಲ್ಲವಾದ್ರಿಂದ. ಲೋಕದವರು ಕೆಲಸ ಮಾಡದಿರೋದು ಅಕರ್ಮ ಅನ್ಕೊಂಡಿದ್ದಾರೆ. ಕೆಲಸ ಮಾಡದಿರೋದು ಅಕರ್ಮ ಅಲ್ಲ, ಕೆಲಸ ಮಾಡದಿರೋದು ಅಕರ್ಮ ಅಲ್ಲ, ನಿತ್ಯ ಕರ್ಮವನ್ನು ಫಲ ಇಲ್ಲ ಅಂತ ಅನ್ಕೊಂಡು ಮಾಡೋದು ಅಕರ್ಮ ಅಲ್ಲ. ಯಾವ ಇದು ತತ್ವಜ್ಞಾನದಿಂದ ಬಾಧಿತವಾಗುವ ಮಿಥ್ಯಾಜ್ಞಾನ ಆಗತ್ತಲ್ಲ, ನಿಷ್ಕ್ರಿಯಾತ್ಮ ಸ್ವರೂಪ ಇದೆ, ಆ ಸ್ವರೂಪಕ್ಕೆ ಹೆಸರು ಅಕರ್ಮ ಅಂತ. ಅಕರ್ಮ ಅನ್ನೋದು ಮಾಡೋದಲ್ಲ ಅಥವಾ ಮಾಡದೇ ಇರೋದು ಅಲ್ಲ, ಅಕರ್ಮ ಅನ್ನೋದು ತತ್ವ. ಅದು ಮಾಡೋದು ಮಾಡದೇ ಇರೋದು ನಿಂತಿಲ್ಲ ಅಕರ್ಮ ಅನ್ನೋದು. ಅಕರ್ಮ ಸ್ವರೂಪ, ಅಕರ್ತ ಸ್ವರೂಪ ಅದು. ಈ ಕವಿಗಳು ಯಾವ್ದು ಕರ್ಮ, ಯಾವ್ದು ಅಕರ್ಮ, ಯಾವ್ದು ವಿಕರ್ಮ ಅನ್ನೋ ವಿಷಯಕ್ಕೆ ಕವಿಗಳು, ಪಂಡಿತರು, ಮೇಧಾವಿಗಳು ಕೂಡ ಪಲ್ಟಿ ಹೊಡಿತಾರೆ. ಭಗವಂತ ಹೇಳ್ತಾರೋ ವಾಕ್ಯ ಇದು, ಅಂಥವ್ರು ಗೊತ್ತಾಗಿಲ್ಲ ಅಂದ್ರೆ. ಇವಾಗ ಭರ್ತ ಪ್ರಪಂಚರಾಗಲಿ, ಸಾಂಖ್ಯರಾಗಲಿ, ವೈಶೇಷಿಕರಾಗಲಿ ಯಾವ್ದು ದಡ್ರಲ್ಲ. ಮೀಮಾಂಸಕರು ತುಂಬಾ ವಿದ್ಯಾವಂತರಲ್ಲ, ಷಟ್ಶಾಸ್ತ್ರ ಪಂಡಿತರು, ಅವರು ಉಪಕ್ರಮೋಪಸಂಹಾರಾದಿ ತೋರಿಸ್ತಾರೆ. ಅವರು ಕೂಡ ಶುಚಿಲಿಂಗ ವಾಕ್ಯ ಪ್ರಕರಣ ಅಂತ ಹೇಳ್ತಾರೆ. ಅವರು ಅವ್ರಿಗೆ ದೃಷ್ಟಾಂತ ಯುಕ್ತಿ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಆಚಾರ್ಯರು ಹೇಳೋ ಹಾಗೇನೇ ಹೇಳ್ತಾರೆ. ಆದ್ರೆ ಎಲ್ಲಿ ತಪ್ಕೊಳ್ತಾರೆ, ಅನುಭವದ ಜಾಗಕ್ಕೆ ಬಂದಾಗ ಮಾತ್ರ ಇಟ್ಕೊಂಡ್ಬಿಡ್ತಾರೆ. ಅವ್ರ ವಾಕ್ಯವೇ ಶರಣ, ಅವರಿಗೆ ವಾಕ್ಯವೇ ಪ್ರಮಾಣ. ಹಾಗಾದ್ರಿಂದ ಈ ಏನ್ ಮಾಡ್ಬಿಡ್ತಾರೆ, ಈ ಆಚಾರ್ಯರು ಹೇಳುವಂತ ಅನುಭವ ಪ್ರಧಾನವಾದ ವಾಕ್ಯಕ್ಕೆಲ್ಲ ಗೌಣಾರ್ಥ ಮಾಡ್ಬಿಡ್ತಾರೆ. ಅದೇ ಬರೋದು. ಆಚಾರ್ಯರು ಹೇಗೆ ಈ ವಾಕ್ಯಕ್ಕೆಲ್ಲ ಗೌಣ ಮಾಡ್ತಾರೋ, ಕರ್ತೃತ್ವ ವಾಕ್ಯಕ್ಕೆ ಬೇರೆ ಆಗಿ ಆಚಾರ್ಯ ಕೆಲವು ವಾಕ್ಯ ಗೌಣ ಮಾಡ್ಲೇಬೇಕು. ಇವರು ಕೆಲವು ಗೌಣ ಮಾಡ್ತಾರೆ, ಅವರು ಕೆಲವು ಗೌಣ ಮಾಡ್ತಾರೆ. ನೀವು ಇವ್ರಿಗೆ ಯಾಕೆ ಮಾಡ್ತೀರಾ, ನೀವು ಅವ್ರಿಗೆ ಯಾಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಎಲ್ಲಕ್ಕೂ ಮುಖ್ಯಾರ್ಥ ಇಟ್ಕೊಂಡು ಮಾಡಕ್ ಆಗೋದೇ ಇಲ್ವಲ್ಲ. ದೇಹಾಧ್ಯಾಶ್ರಯಂ ಕರ್ಮ ಆತ್ಮನ್ಯಧ್ಯಾರೋಪ್ಯ ಅಹಂಕರ್ತ ಮಮ ಏತತ್ ಕರ್ಮ ಮಯಾ ಅಸ್ಯ ಕರ್ಮಣಃ ಫಲಂ ಭೋಕ್ತವ್ಯಂ ಇತಿ ಚ ತಥಾ ಅಹಂ ತೂಷ್ಣೀಂ ಭವಾಮಿ ಯೇನಾಹಂ ನಿರಾಯಾಸಃ ಅಕರ್ಮ ಸುಖೀ ಸ್ಯಾಮಿತಿ ಕಾರ್ಯಕರಣಾಶ್ರಯಂ ವ್ಯಾಪಾರೋಪರಮಂ
ತತ್ಕೃತಂಚ ಸುಖಿತ್ವಂ ಆತ್ಮನ್ಯಧ್ಯಾರೋಪ್ಯ ನ ಕರೋಮಿ ಕಿಂಚಿತ್ ತೂಷ್ಣೀಂ ಸುಖಮಾಸೆ ಇತ್ಯಭಿಮನ್ಯತೆ ಲೋಕಃ. ಎಲ್ಲಾ ಕರ್ಮವು ದೇಹಾದಿಗಳನ್ನು ಆಶ್ರಯಿಸಿಕೊಂಡಿದೆ. ಆದಿ ಶಬ್ದದಿಂದ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಇಲ್ಲಿವರೆಗೆ ಕ್ರಿಯೆ ಆಶ್ರಯಿಸಿಕೊಂಡಿದೆ. ದೇಹಾದ್ಯಾಶ್ರಯಂ ಸರ್ವಂ ಕರ್ಮ ಅಂತ. ಬರೀ ಎಲ್ಲ ಕರ್ಮ ಅಂದ್ರೆ ಸರ್ವಂ ಕರ್ಮ. ಏನೇ ಕರ್ಮ ಇದು ಕೂರೋದು, ನಿಲ್ಲೋದು, ಓಡಾಡೋದ್ರ ದೇಹದ್ದು, ನೋಡೋದು, ಕೇಳೋದು ಇತ್ಯಾದಿ ಇಂದ್ರಿಯದ್ದು, ಯೋಚನೆ ಮಾಡೋದ್ರ ಮನಸ್ಸಿದ್ದು, ತಿಳ್ಕೊಳ್ಳೋದ್ರ ಬುದ್ಧಿದು, ಉಸಿರಾಟ ಆದಿಗಳು ಪ್ರಾಣದ್ದು. ಎಲ್ಲಾ ಕರ್ಮ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು. ಅಹಂಕಾರ ನಾನು ಅನ್ನೋದನ್ನು ಕೆಲವು ಕ್ರಿಯೆ ಇದೆ, ಅಭಿಮಾನ ಪಟ್ಕೊಳ್ಳೋ ಕ್ರಿಯೆ. ದೇಹಾದಿಗಳನ್ನು ಆಶ್ರಯಿಸಿಕೊಂಡ್ರೆ ಎಲ್ಲಾ ಕರ್ಮ. ಅದನ್ನ ಆತ್ಮನಿಗೆ ಕೇವಲ ಸ್ವರೂಪವಾದ ಆತ್ಮನಲ್ಲಿ ಆರೋಪ ಮಾಡ್ಕೊಂಡ್ರೆ ಹುಟ್ಟಾಕೊಳ್ಳೋದು, ಇಂಪೋಸು, ತಾನು ಅನ್ಕೊಳ್ಳೋದು. ಅದು ಕಾಣ್ತಾ ಇರೋದೆ, ಗೊತ್ತಾಗ್ತಿದೆ, ಉಪಾಧಿ ಇರೋದು. ಬ್ಲೈಂಡ್ ಆಗಿ ನಂದು ಅನ್ಕೊಳ್ತಾ ಇದ್ದಾನೆ. ಸ್ವಲ್ಪ ಸೂಕ್ಷ್ಮದಿಂದ ಅಂದ್ರೆ ಗೊತ್ತಾಗ್ತಿದ್ಮೇಲೆ ನಂಗೆ ಆಗಿರಕ್ಕೆ ಸಾಧ್ಯ ಇಲ್ವಲ್ಲ, ನಂದು ಅಲ್ಲೂ ಅಲ್ಲ, ನಾನು ಅಲ್ಲೂ ಅಲ್ಲ ಅಂತ ಸ್ವಲ್ಪ ಸೂಕ್ಷ್ಮತೆ ವಿವೇಕಿ ಅದನ್ನ ಬಿಡಿಸ್ಕೊತಾನೆ. ಹೌದು ನಾನೇ ಮಾಡುವ, ನಂಗೆ ದುಃಖ, ನಂದೇ ಕರ್ತ ಹೋಗ್ತಪ್ಪ, ನಾನು ಆ ಕರ್ತ ಹೋಗ್ತಾ ಹೊಂದೋದಪ್ಪ. ಸುಷುಪ್ತಿಯಲ್ಲೂ ನಾನು ತಿರ್ತೀನಿ ಅಂತ ವಾದ ಮಾಡ್ತಾರೆ ಗೊತ್ತಾ. ನಮ್ಗೆ ಯಾರೋ ನಮ್ ಪರಕಜ್ಜಯ ಸುಬ್ರಹ್ಮಣ್ಯ ಭಟ್ರು, ನಮ್ಮ ಅಣ್ಣಂಗೆ ಅಶ್ವತ್ಥನಾಥನಿಗೆ ವ್ಯಾಕರಣ ಪಾಠ ಹೇಳಿದವರು, ನಮ್ ದೊಡ್ಡಣ್ಣ ನಮ್ಮ ಸೂತ್ರ ಭಾಷೆ ಪಾಠ ಹೇಳ್ತಿದ್ರು. ಅವರು ಪುಸ್ತಕ ಇಟ್ಕೊಳ್ತಿಲ್ಲ. ಅವ್ರಮ್ಮ ಓದಿ ಹೇಳ್ತೀನಿ ಅಷ್ಟು ಸೂತ್ರ ಭಾಷೆಯನ್ನು ತುಂಬಾ ಅಡಗಿಸ್ಕೊಂಡವ್ರು. ಅವರು ಕೂಡ ಅಹಂ ಅನ್ನೋದು ಆತ್ಮನ ಧರ್ಮವೇ. ಅಹಂ ಬ್ರಹ್ಮಾಸ್ಮಿ ಬಾಧ ಸಾಮಾನಾಧಿಕಾರಣ್ಯ ಅಲ್ಲ. ಅಹಮ್ಮನ್ನು ನಾನು ಹೋದ್ಮೇಲೆ ಬ್ರಹ್ಮ ಆಗೋದು ಯಾರಿಗೆ? ನಾನಿಲ್ಲದ ಬ್ರಹ್ಮತ್ವ ನನಗ್ ಬೇಡ. ಹೆಂಗ ನಮ್ ಸ್ವಾಮಿಗಳೇ ನಾನು ಅನ್ನೋದೇ ಬ್ರಹ್ಮವಾಗಿದ್ದಾಗಿದ್ರೆ ಅದು ವಿರೋಚನ ಸಿದ್ಧಾಂತ ಆಗತ್ತೆ ಕಣ್ರಿ. ವಿರೋಚನ ಹಾಗೆ ತಿಳ್ಕೊಂಡದ್ದು. ಅಹಂ ಪ್ರತ್ಯಯ ಇದು ಅಷ್ಟು ಸ್ವಾಮಿ ಹೇಳ್ತಿದ್ರೆ ಅಹಂ ಅನ್ನೋದೇ ಅನರ್ಥ ಕಾರಣ. ಆತ್ಮನಶ್ಚೇದಹಂ ಧರ್ಮೋ ಯಾಯಾನ್ ಮುಕ್ತಿ ಸುಷುಪ್ತಯೋ ಯಥೋ ನಾನ್ವೇತಿ ತೇನಾಯಂ ಅನ್ಯದೀಯೋ ಭವೇದಹಂ. ಅದು ನಾನು ಒಪ್ಪಲ್ಲ. ಸುರೇಶಾಚಾರ್ಯ ಹೇಳಿದ ತಪ್ಪು. ಶಂಕರಾಚಾರ್ಯ ಹೇಳಿದಾರ, ಶಂಕರಾಚಾರ್ಯ ಉಪದೇಶಾಸಿ ಹೇಳಿದಾರ, ಅದಕ್ಕೆ ಆ ಅರ್ಥ ಅಲ್ಲ. ಆಶ್ಚರ್ಯ ಅಂದ್ರೆ ಸುರೇಶಾಚಾರ್ಯ ಹೇಳಿದಕ್ಕೆ ಆ ಅರ್ಥವಂತೆ, ಅದನ್ನ ನಾನು ಒಪ್ಪಲ್ಲ ಅಂತಾರೆ. ಶಂಕರಾಚಾರ್ಯರು ಅಷ್ಟಪ್ರತ್ಯಯ ಗೋಚರತ್ವ ಅಂತ ಇದು ಹೇಳಿದ, ಅಷ್ಟಪ್ರತ್ಯವು ಗೋಚರವಾಗಿದೆ, ಹಂಬಲಿದಾಗಿದೆ ಅಂತ ಹೇಳಿದ್ರು. ಮತ್ತೆ ಇದು ಬೇರೆ ಕಡೆಯಲ್ಲಿ ಉಪದೇಶಾಸಿ ನಾನು ಹೇಳಿದ್ರು, ಅದಕ್ಕೆ ಆ ಅರ್ಥ ಅಲ್ಲ ಅಂತಾರೆ. ಇವ್ರು ಹೇಳಿದಕ್ಕೆ ಆ ಅರ್ಥ ಅಲ್ಲ, ಅವ್ರು ಹೇಳಿದ್ರೆ ನಾನು ಒಪ್ಪಲ್ಲ. ಅದಕ್ಕೆ ಏನ್ ಮಾಡ್ತೀಯಪ್ಪ? ಸಾಮಾನ್ಯಲ್ಲ ಅವ್ರು ವ್ಯಾಕರಣ ಹೃದ್ಗತ, ಮೀಮಾಂಸಾ ಹೃದ್ಗತ, ವೇದಾಂತ ಶಿರೋಮಣಿ ಪಾಠ ಮಾಡಿದ್ದಾರೆ ಮಡ್ರಾಸಲ್ಲಿ. ಅವತ್ತು ವೇದಾಂತ ಶಿರೋಮಣಿ ಪಾಠ ಮಾಡ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಹೆಚ್ಚು ಕಮ್ಮಿ ಇವಾಗ ನಾನು ಹೇಳ್ತಾ ಇರೋದು 70-80 ವರ್ಷದ ಕಾಲದಲ್ಲಿ ಎಷ್ಟು ಬಿಗಿ ಇತ್ತು ಅಂತಂದ್ರೆ ವಾಚೋ ವಿಧೇಯ ಒಪ್ಪಿಸ್ಬೇಕು ಪಾಠ ಅಂತಂದ್ರೆ ಹಾಗಿತ್ತು. ಆಮೇಲೆ ಬರೀ ಪ್ರಸ್ಥಾಂತ ಭಾಷೆ ಅಲ್ಲ, ಅದ್ವೈತ ಸಿದ್ಧಿ, ಇಷ್ಟ ಸಿದ್ಧಿ, ಪಂಚಪಾದಿಕಾ ವಿವರಣ, ಭಾಮತಿ ಸಮೇತ ಒಪ್ಪಿಸ್ಬೇಕು ವೇದಾಂತವನ್ನ. ಅಷ್ಟು ಕಟ್ ಮಾಡಿದ್ರು ಅವರು, ಪ್ರಚಂಡ ಪಂಡಿತರು, ಎಲ್ಲ ಕಳೆದೋದ್ರು. ಆದ್ರೆ ಒಂದು ವಿಷಯಕ್ಕೆ ತಲೆಬಾಗ್ಬಿಟ್ರು ಸ್ವಾಮಿ ವಿಷಯಕ್ಕೆ. ಸ್ವಾಮಿಗಳು ಆ ಮೂಲ ವಿದ್ಯಾ ವಿಷಯಕ್ಕೆ ಇತ್ತು ಕೊಟ್ಟು ಹಂಗ್ ಮಾಡಿದ್ರಲ್ಲ, ಅದನ್ನು ಕಡಿಮೆ ನಿಜವಾಗ್ಲೂ ಋಷಿಗಳು ಸ್ವಾಮಿಗಳು ಒಪ್ಪೋತಿದ್ರು. ಬಹಳ ಕೊಂಡಾಡ್ತಿದ್ರು ಸ್ವಾಮಿಗಳನ್ನ. ಮತ್ತೂರು ಬಂದಾಗ ಸ್ವಾಮಿಗಳು ಮಾಡಿರುವಂತಹ ಒಂದು ಈಗ ಆವಿಷ್ಕಾರ ಮಾಡಿರೋದು ಇನ್ನಿಲ್ಲ. ಅದು ಈ ನಾನು ಅನ್ನೋದಾದ್ರೆ ಮಾತ್ರ ಅದು ಎಷ್ಟು ನಮ್ಮ ಸ್ವಾಮಿಗಳಂತೂ ತಲ್ಕಲ್ ಚಚ್ಕೋತಿದ್ವಿ. ಹಿಂಗ್ ನಿಮ್ಗೆ ಅರ್ಥ ಮಾಡಿಸೋದು ಅರ್ಥ ಆಗಲ್ವಲ್ಲ ಅಂತಿದ್ರು ಅವರು. ಅಯ್ಯೋ ನಂಗೆ ಅರ್ಥ ಆಗಲ್ವಲ್ಲ ನೀವು ಹೇಳ್ತಿರೋದು, ನೀವು ಬೇಜಾರ್ ಮಾಡ್ಕೋತಿದ್ರು. ಅವ್ರಿಗೆ ಅದು ಇದಿತ್ತು, ಸ್ವಾಮಿಗಳ ತುಂಬಾ ಗೌರವ ಇತ್ತು. ಸ್ವಾಮಿ ಹೇಳ್ತಾರೆ ಇದು ಒಪ್ಕೊಂಡಿದ್ರು. ಆದ್ರೆ ಅವ್ರು ಹೇಳ್ತಾರೆ ನಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ತಲ್ಕಲ್ ಚಚ್ಕೋತಿದ್ರು ಅವರು. ನನ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸಿಂಪಲ್ ಆಗಿದೆ, ಅವ್ರಿಗೆ ಯಾಕೆ ಅರ್ಥ ಆಗ್ಲಿಲ್ಲ? ನಮಗೆ ಅರ್ಥ ಆಗುತ್ತೆ. ಹೌದು, ನಾನು ನಮ್ ಸ್ವರೂಪ ಅಲ್ಲ, ನಮ್ಗೆ ಕ್ಲಿಯರ್ ಗೊತ್ತಾಗುತ್ತಪ್ಪ. ನೀವೆಲ್ಲ ಬ್ಲೈಂಡ್ ಆಗಿ ಒಪ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಗೆ ಅರ್ಥ ಆಗಿಲ್ಲ ಅಂತಾರೆ ಅವರು. ಇದಕ್ಕೇನು ಹೇಳೋಣಪ್ಪ? ಅಲ್ಲ ನಮ್ಗೆ ಅನ್ಸಿದೆಪ್ಪ, ನಮ್ಗೆ ನಾನು ನಮ್ ಸ್ವರೂಪ ನಂಗೆ ಅನಿಸಿಲ್ಲಪ್ಪ, ನಾವು ಒಪ್ಕೊಂಡಿದೀವಿ ಅಂತಂದ್ರೆ ಒಪ್ಕೊಂಡ್ರು ಮುಖ್ಯ ಅಲ್ಲ, ನಿಮ್ಗೆ ಗೊತ್ತಾಗಿದ್ಯಾ ಅಂತ. ಗೊತ್ತಾಗಿದೆ ಜ್ಞಾನವೇ ಆಗ್ಬಿಡ್ತಾರೆ. ಗೊತ್ತಾಗೋದು ನೀವು ಯಾವ ವರ್ಷದ ಹೇಳ್ತಿದ್ದೀರಾ ಅಂತ ಕೇಳ್ಬೇಕು. ಒಟ್ಟಿನ ಯುಕ್ತಿಯಿಂದ, ಶಾಸ್ತ್ರದಿಂದ ಈ ಅಹಂ ಅನ್ನೋದು ನಮ್ ಸ್ವರೂಪ ಅಲ್ಲ ನಮ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಒಂದು ಮಾತ್ರಕ್ಕೆ ತತ್ವ ಗೊತ್ತಾಗಿರ್ಬೇಕು ಅಂತ ಏನಿಲ್ಲ. ಅದು ಬೇರೆ, ಅದು ಬೇರೆ.
ಅವರು ಮಾಡಿದ್ರು ಹೋಗ್ತಿರ್ಲಿಲ್ಲ. ಹಾಗಾಗಿ ಪಂಡಿತಾನಾಮಿ ಮಹಾಮೋಹಸ್ಥಾನ ಇದು. ಹಾಗೂ ಆತ್ಮನ ಅಧ್ಯಾರೋಪ ತನ್ನ ಮೇಲೆ ಇವುಗಳನ್ನೆಲ್ಲವನ್ನು ಹುಟ್ಟಾಕೊಂಡು ನಾನ್ ಕರ್ತ, ಐ ಆಮ್ ಗೋಯರ್, ಮಮ ಏತತ್ ಕರ್ತ, ನಂದು ಈ ಕದ ಸಂಜಾವಣೆ ನಾನ್ ಮಾಡ್ಬೇಕು, ಪೂಜೆ ನಾನ್ ಮಾಡ್ಬೇಕು, ಇದನ್ನ ಪಾತ್ರೆ ನಾನ್, ಅಡಿಗೆ ನಾನ್ ಮಾಡ್ಬೇಕು, ಬಟ್ಟೆ ನಾನ್, ಮನೆ ಕಸ ನಾನ್ ಮಾಡ್ಬೇಕು, ಇದನ್ನ ನಾನ್ ಮಾಡ್ಬೇಕು, ಪ್ರತಿಯೊಂದು ನಾನ್ ಮಾಡ್ಬೇಕು. ನನ್ ಕೆಲಸ, ನಾನು ಸ್ನಾನ ಮಾಡ್ಬೇಕು, ನಾನು ಹಲ್ಲು ಉಜ್ಜಬೇಕು, ನಾನು ಮುಖ ತೊಳ್ಕೊಬೇಕು, ನಾನು ಪ್ರತಿಯೊಂದು ಕ್ರಿಯೆಗೂ ಆ ವಿಷಲೇಪ ಮಾಡ್ಕೊಂಡೇ ಹೋಗ್ತೇನೆ. ಅದನ್ನು ವಿಷಲೇಪ, ನಾನು ಆ ವಿಷಲೇಪನ ಮಾಡ್ದೇನೆ ಯಾವ ಕ್ರಿಯೆಯನ್ನು ಮಾಡೋದೇ ಇಲ್ಲ. ನಾನು ಅನ್ನೋದೇ ವಿಷ, ಅದರ ಲೇಪನ ಮಾಡ್ಕೊಂಡೇ ಕ್ರಿಯೆ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ, ಕ್ರಿಯೆ ಆಯ್ತು, ಪೂಜೆ ಆಯ್ತು, ಅಡಿಗೆ ಆಯ್ತು, ಪಾತ್ರೆ ತೊಳೆದಾಯ್ತು, ನಾನು ಸೇರಿಸ್ಬೇಡಿ. ಭಗವಂತ ನಡೆಸ್ಕೊಂಡ, ಅವನ ಸನ್ನಿಧಿಯಲ್ಲಿ ನಡೀತು ಆ ಕ್ರಿಯೆ ಅಂತ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ನಾನು ಗ್ರಾಜುಯಲ್ ಮಟ್ಟಾಗತ್ತೆ, ತಗ್ಗತ್ತೆ. ಯಾವ್ದಕ್ಕೂ ನಾನ್ ಮಾಡಿದೆ ಅಂತ ಹೇಳ್ಸ್ಕೊಬೇಡಿ, ಅದಾಯ್ತು ಅದಾಯ್ತು ಆ ರೀತಿ ನೀವು ಹೇಳ್ಕೊಳ್ಳೇಬೇಕು ಅಂತ ಆದಾಗ ಆ ಕೆಲಸ ಆಯ್ತು ಅಂತ. ಯಾರು ಮಾಡಿದ್ದು ಅದು ಕರ್ತೃ ವಿವಕ್ಷೆ ಬೇಡ, ಕರ್ತೃ ಪ್ರಶ್ನೆಯೂ ಬೇಡ. ನಾನ್ ಮಾಡೋನು, ನಂದು ಈ ಕೆಲಸ, ನಾನು ಈ ಕರ್ಮಕ್ಕೆ ಫಲವನ್ನ ಅನುಭವಿಸಬೇಕು, ಕರ್ಮಣ ಫಲ ಮಯಾ ಭೋಕ್ತರು ಅಂತ ಹೇಳಿ ಈ ರೀತಿಯಾಗಿ ತಥಾಚ ತಥಾ ಅಹಂ. ಇವಾಗ ಕೆಲಸ ಮಾಡಿ ಸುಸ್ತಾಯ್ತಪ್ಪ, ಒಂದು ಸೋಫಾ ಆದ್ಮೇಲೆ ಹೊರ್ಕೊಂಡು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ, ಇವಾಗ ಏನು ಮಾಡ್ತಿಲ್ಲ ನಾನು ಅಂತಂತಾನೆ. ಕೂತ್ಕೊಂಡಿದ್ದೀನಿ, ನಾನು ಏನು ಮಾಡುತ್ತಿಲ್ಲ, ನಾನು ಇಟ್ಕೊಂಡು ಏನು ಮಾಡುತ್ತಿಲ್ಲ ಅಂತ ಇದ್ದಾನೆ. ನಾನು ಏನು ಮಾಡುತ್ತಿಲ್ಲ ಅನ್ನೋದು ಒಂದು ಕ್ರಿಯೆ ಗೊತ್ತಾಗ್ತಿಲ್ಲ ಅವನಿಗೆ. ಏನು ಮಾಡದೇ ಇರೋದು ಅನ್ನೋದು ಒಂದು ಪ್ರಯತ್ನ ಆಗ್ತಾ ಇದೀನಿ, ನನ್ಗೆ ಗೊತ್ತಾಗ್ತಿಲ್ಲ. ಆರಾಮಾಗಿ ಕೂತಿದ್ದೀನಿ, ಹುಷಪ್ಪ ಕಾಚಾಚ್ಕೊಂಡು ದಿಂಬು ಒರ್ಸ್ಕೊಂಡು ಸೋಫಾ ಒರ್ಸ್ಕೊಂಡು ಆರಾಮಾಗಿ ಕಣ್ಮಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಏನಾಹಂ ನಿರಾಯಾಸ, ಏನು ಆಯಾಸವಿಲ್ಲದೆ ನಾನು ಸುಮ್ಮನೆ ಕೂತಿದ್ದೇನೆ, ಕರ್ಮ ಮಾಡುತ್ತಿಲ್ಲ. ಅಕರ್ಮ ಸುಖಿ ಶ್ಯಾಮ್, ಕರ್ಮವಿಲ್ಲದವನು ಸುಖವಾಗಿರುವನು ಎಂಬುದಾಗಿ ಈ ರೀತಿ ಎರಡು ಕಾರ್ಯಕಾರಣವನ್ನು ಆಶ್ರಯಿಸಿಕೊಂಡಿದೆ. ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ. ಇದನ್ನು ಆಶ್ರಯಿಸಿಕೊಂಡದ್ದಾದ ವ್ಯಾಪಾರದ ಉಪರಮ. ವ್ಯಾಪಾರ ಕಾರ್ಯಕಾರಣ ಆಶ್ರಯ ಹೇಗಿದೆಯೋ ಅದರ ಉಪರಮವೂ ಕಾರ್ಯಕಾರಣವನ್ನು ಆಶ್ರಯಿಸಿಕೊಂಡಿದೆ. ಇದು ಬಹಳ ಸೂಕ್ಷ್ಮ. ಕಾರ್ಯಕಾರಣ ವ್ಯಾಪಾರ ಹೇಗೆ ಹೊರಗಿನ ಎಲ್ಲಾ ವ್ಯಾಪಾರವು ಕಾರ್ಯಕಾರಣ ಹೇಗೆ ಆಶ್ರಯಿಸಿಕೊಂಡಿದೆಯೋ, ವ್ಯಾಪಾರ ರಹಿತನಾಗಿದೆಯೋ ಅನ್ನೋದು ದೇಹೇಂದ್ರಿಯವನ್ನು ಆಶ್ರಯಿಸಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ತತ್ಕೃತಂಚ ಸುಖಿತ್ತಂ, ಅದು ನಿರಾಯಾಸವಾದ್ರೆ ನಾನು ಸುಖಿ ಆದೆ, ಆತ್ಮನೆಚ್ಚಾರೋಪ. ಅದನ್ನ ದೇಹಾದಿಗಳ ಸುಖವನ್ನೇ ತನ್ನ ಸುಖ ಎಂಬುದಾಗಿ ಆತ್ಮನ. ಇಲ್ಲಿ ಆಭಾಸ, ಅದು ಸುಖ ಅಲ್ಲ, ಅದು ಸುಖ ಆಭಾಸ. ಇದು ಏನಾಗುತ್ತೆ ಗೊತ್ತಾ, ಭಾರ ಹೊತ್ಕೊಂಡಿರ್ತೀವಿ, ಭಾರ ಇಳಿಸ್ಬಿಡ್ತೀವಿ, ಸದ್ಯ ಸುಖ ಅಂತೀವಿ. ಭಾರ ಇಳಿಸಿದ್ದಿನ ಸುಖವೋ, ಭಾರ ಹೊತ್ತಿದ ದುಃಖ ಹೋಯ್ತು. ಇಳಿಸಿದ್ದಿನ ಸುಖ ಆಗಿಲ್ಲ, ಹೊತ್ಕೊಂಡಿದ್ದಾಗ ದುಃಖ ಇತ್ತಲ್ಲ, ಅದು ಹೋದದ್ದು ಸುಖ ಆಯ್ತು ಅಂದ್ವಿ. ಪ್ರತೀಕಾರಂ ವ್ಯಾಧೇಹೇ ಸುಖಮಿತಿ ವಿಪರ್ಯಸ್ಯತಿ ಜನಃ. ಒಂದು ವ್ಯಾಧಿಗೆ ಪ್ರತೀಕಾರ ಮಾಡೋದನ್ನ ಸುಖ ಅಂದ್ಕೊಂಡಿದ್ದಾರೆ. ನೀ ಕೊಟ್ರೆ ಬೇಡ ಅಂತೀಯ, ಬಿಸಿ ತಿರ್ಕೊಂಬಂದು ಸುತ್ತಾಡ್ಬಿಟ್ಟು ಒಣಗ್ತಾ ಇದೆ ಬಾಯಿಲ್ಲ, ಅವಾಗ ನೀರ್ ಕೊಟ್ಟು ಸಣ್ಣ ನೀರು ಕೊಟ್ಟು ಕುಡ್ದೆ ಎಷ್ಟು ಹೀಗಾಯ್ತು ನೀರು ಅಂತ ಹೇಳ್ತೀಯ. ನೀರು ಕುಡಿಯೋ ಸುಖವೋ, ನೀರು ಕುಡಿಯೋದಕ್ಕೆ ಮಾಡಿದಂತಹ ವ್ಯಾಪಾರದಿಂದ ಒಂದು ಬಾಯಾರಿಕೆ ಆಯ್ತಲ್ಲ, ಅದು ಹೋಗಿದ್ ಸುಖವೋ. ಇವು ಸುಖ ದುಃಖ ಎರಡು ಬರಲ್ಲ, ಒಂದು ಇದೆ, ಒಂದು ಬಂದು ಹೋಗಿ ಮಾಡುತ್ತೆ. ಯಾವ್ದಿದೆ? ಸುಖ ಇದೆ, ದುಃಖ ಬಂದು ಹೋಗಿ ಮಾಡ್ತಾ ಇದೆ. ದುಃಖ ಬಂದಾಗ ನಮ್ಗೆ ಕಷ್ಟ, ದುಃಖ ಹೋದಾಗ ಸುಖವಾಯ್ತು ಅಂತೀವಿ. ದುಃಖ ಹೋದಾಗ ಸುಖವಾಯ್ತು, ದುಃಖ ಇದ್ದಾಗೂ ನಾವು ಸುಖಿಗಳೇ. ದುಃಖ ಅನ್ನೋದೇ ಕಲ್ಪನೆ. ಅವನಲ್ಲ, ನಾವು ಯಾವಾಗಲೂ ಸುಖಿಗಳೇ. ಸುಖಿಗಳು ಅಂತ ಸುಖ ಆಗೋದಲ್ಲ, ಅದು ನಾವ್ ಏನ್ ಮಾಡ್ಕೊಂಡ್ವಿ, ಸುಖ ದುಃಖ ಆಗತ್ತೆ, ಸುಖ ಆಗಲ್ಲ. ದುಃಖ ಯಾಕಾಗತ್ತೆ ಹೇಳೋ? ಕಲ್ಪನೆಯಿಂದ ಆಗೋದು. ಸುಖ ಯಾಕೆ ಆಗಲ್ಲ? ಅದನ್ನು ಸ್ವರೂಪ, ಸುಖ ಸ್ವರೂಪ, ಅದು ಆಗಲ್ಲ. ದುಃಖ ಕಲ್ಪನೆ, ಉಪಾಧಿ ಸಂಪರ್ಕದಾಗತ್ತೆ. ದುಃಖ ಆಗತ್ತೆ, ದುಃಖ ಬಂದು ಹೋಗಿ ಮಾಡುತ್ತೆ, ಸುಖ ಬಂದು ಹೋಗಿ ಮಾಡಲ್ಲ. ಸುಖವೇ ನಮ್ಮ ಸ್ವರೂಪ, ಸುಖವೇ ಸ್ವಭಾವ. ಇದು ಮನುಷ್ಯನಿಗೆ ಏನ್ ಮಾಡೋದು ಅನ್ಸುತ್ತೆ. ಸುಖವೂ ಬರುತ್ತೆ ಹೋಗುತ್ತೆ, ದುಃಖವೂ ಬರುತ್ತೆ ಹೋಗುತ್ತೆ ಅಂತಾನೆ. ಕತ್ಲೆಯೂ ಬರುತ್ತೆ ಹೋಗುತ್ತೆ, ಬೆಳಕು ಬರುತ್ತೆ ಹೋಗುತ್ತೆ. ಕತ್ಲೆ ಬೆಳಕು ಎರಡೂ ಬಂದು ಹೋಗಿ ಮಾಡಲ್ಲ. ಕತ್ಲೆ ಇರುತ್ತೆ, ಬೆಳಕು ಬಂದು ಹೋಗಿ ಮಾಡುತ್ತೆ. ಯಾವುದು ಇನ್ನೊಂದು ಉಪಾಧಿಯಿಂದ ಆಗತ್ತೋ ಅದು ಬಂದು ಹೋಗಿ ಮಾಡುತ್ತೆ. ಯಾವ್ದಕ್ಕೆ ಉಪಾಧಿ ಬೇಡವೋ ಅದು ಸಹಜ. ಸುಖ ಆಗಲಿಕ್ಕೆ ಉಪಾಧಿ ಬೇಡ,
ಅದು ಸಹಜ. ದುಃಖವಾಗೋದಕ್ಕೆ ಉಪಾಧಿ ಬೇಕು, ದೇಹ ಅದು ಅಸಹಜ. ಬಹಳ ಕಷ್ಟ ಇದನ್ನ ವಿವೇಕ ಮಾಡ್ಕೊಂಡು ಅದೇನ್ ಮಾಡ್ತೀವಿ, ಸುಖ ದುಃಖಾದಿಗಳು ಆಗಮಾಪಾಯರು ಆಗಬೇಕು. ಬಹಳಷ್ಟೇ ಹೇಳ್ತೀವಿ, ತತ್ವದ ಹೊಂದಲ್ಲ. ಅಹಂ ಯಾವುದರಿಂದ ನಾನು ಸುಖಿಯಾಗಿದ್ದೇನೆ ಎಂಬುದಾಗಿ ಕಾರ್ಯಕರಣ ವ್ಯಾಪಾರನ ಆಶ್ರಯಿಸಿಕೊಂಡ ಉಪರಮ, ಕಾರ್ಯಕರಣ ಆಶ್ರಯಿಸಿಕೊಂಡ ವ್ಯಾಪಾರೋಪರಮ ಇದೆಯಲ್ಲ, ಅದರಿಂದ ಆದ ಸುಖಿತ್ವವನ್ನು ಆತ್ಮ ನಿರ್ಧಾರ ತನ್ಮೇಲೆ ಹುಟ್ಟಾಕೊಂಡು ಆರೋಪಿಸಿಕೊಂಡು ನಕರೋಮಿ ಕಿಂಚಿತು, ನಾನೇನು ಮಾಡ್ತಿಲ್ಲ, ಏನ್ ಜಮ್ಮ ಕೂತಿದ್ದೀನಿಪ್ಪ, ಆರಾಮ ಕೂತಿದ್ದೀನಿ, ನಾನು ಏನು ಮಾಡ್ತಿಲ್ಲ ಅಂತ. ಏನ್ ಜಮ್ಮ ಕೂತಿದ್ಯಾ? ಕೂರೋದು ಕೂಡ ಇಷ್ಟು ವಿದ್ಯೆದಾಗ ಕೂತ್ಕೊಂಡ್ರೆ ಅವಾಗ ಗೊತ್ತಾಗತ್ತೆ. ಎಲ್ಲರೂ ಹೋಗ್ಲೇಬೇಕು, ಕೂತ್ಕೊ ಹೋಗ್ಬೇಡ ಅಂದ್ರೆ ಚಡಪಡಿಸ್ತಾ ಇರ್ತಾನೆ, ಅವ್ರು ಕೂರಕ್ಕಾಗಲ್ಲ. ಕೂರೋದೇ ಸುಖವಾಗಿದ್ದೆ, ಕೂತಾಗಲ್ಲ ಸುಖವಾಗ್ಬೇಕಾಗಿತ್ತು. ಹಂಗಾಗಲ್ಲ, ಹೋಗ್ಬೇಕು ಅಂತ ತಹತೆ ಇದ್ದಾಗ ಕೂರು ಅಂದ್ರೆ ದುಃಖ ಆಗತ್ತೆ. ಕೂತ್ಕೊಂಡ್ರೆ ಏನಪ್ಪ ಹೋಗ್ತಾರೆ ಅಂದ್ರೆ ನಮ್ಗೆ ದುಃಖ. ನಾವು ಹೋಗ್ಬೇಕು ಚಿಕ್ಕಪೇಟೆಗೆ, ಬರೀ ಶಾಸನ ಕಳಿಸ್ತಾರೆ. ಸಾಮಾನ್ಯತೆಯ ಅರ್ಥ ಏನೋ ತಪ್ಪಾಗಿ ತಿಳಿಯುತ್ತಾನಿದ್ದೆ ಅರ್ಥ. ಅಭಿಯಿಂದ ಆರೋಪಿಸ್ಕೊಂಡು ಹುಟ್ಟಾಕೊಂಡು ತಿಳಿಯುತ್ತಾನೆ. ಹುಟ್ಟಾಕೊಳ್ಳೋದು ಆರೋಪಿಸ್ಕೊಳ್ಳೋದು ತಪ್ಪಲಿಕೆನೇ. ಅದು ಈ ಅಭಿಮಾನ ತಪ್ಪಲಿಕೆಯಿಂದ ಮಾಡಿಕೊಂಡ ತಿಳುವಳಿಕೆ. ಅಭಿಮನ್ಯತೆ ಅಭಿಮಾನ. ನಿಜವಾಗಿ ರಿಯಲ್ ಏನೋ, ಸತ್ಯ ಏನೋ, ಸಹಜ ಏನೋ ಅದನ್ನು ತಿಳಿಯದೆ ಹೆಚ್ಚಾಗಿ ತಿಳಿಯೋದು, ವಿಶೇಷವಾಗಿ ತಿಳಿಯೋದಲ್ಲ ಅಭಿಮಾನ. ಅದು ಹೆಚ್ಚಾಗಿ ವಿಶೇಷವಾಗಿ ತಿಳಿದ ತಪ್ಪಲಿಕೆನೆ. ತತ್ ಇದಂ ಲೋಕಸ್ಯ ವಿಪರೀತ ದರ್ಶನ ಅಪನಯಾಯ ಆಹ ಭಗವಾನ್ ಕರ್ಮಣ್ಯ ಕರ್ಮಯ ಪಶ್ಯೇದಿತ್ಯಾದಿ. ಅಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ಲೋಕದ ಜನರ ಒಂದು ವಿಪರೀತ ದರ್ಶನ, ತಪ್ಪಾದ ದರ್ಶನ ಇದೆಯಲ್ಲ, ಇದನ್ನ ತೆಗೆದುಹಾಕುವುದಕ್ಕಾಗಿ, ಈ ತಪ್ಪಲಿಕೆಯನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ಭಗವಂತನು ಹೇಳುತ್ತಿದ್ದಾನೆ, ಕರ್ಮದಲ್ಲಿ ಅಕರ್ಮವನ್ನು ಯಾರು ಕಾಣುತ್ತಾನೋ ಅಂದ್ರೆ ದೇಹೇನ್ಯ ಮನೋಬುದ್ಧಿ ವ್ಯಾಪಾರದಲ್ಲಿ ಆತ್ಮನಿಗೆ ಈ ವ್ಯಾಪಾರ ಸಂಬಂಧವಿಲ್ಲ, ಆತ್ಮನು ವ್ಯಾಪಾರ ರಹಿತನು, ಆತ್ಮನು ಕೇವಲನು, ಆತ್ಮನ ಬೆಳಗುವಾತನು ಎಂಬುದಾಗಿ ಗುರುತಿಸ್ಕೊಳ್ತಾನೋ. ಹಾಗೆ ದೇಹೇಂದ್ರಿಯ ವ್ಯಾಪಾರದ ಉಪರಮದಲ್ಲೂ ಕೂಡ ವ್ಯಾಪಾರವೇ ಅದು ನಿರ್ವ್ಯಾಪಾರ ಅಲ್ಲ, ಅದು ಕ್ರಿಯಾರೂಪವೇ ಎಂಬುದಾಗಿ ಯಾರು ತಿಳಿತಾನೋ ಸ ಬುದ್ಧಿಮಾನ್. ಅದಕ್ಕೆ ಅರ್ಥ ಬರೀಬೇಕಾಗಿಲ್ಲ. ಭಾಷ್ಯಕಾರರಿಗೆ ಆಗ್ರಹ ಇರೋದು ಕರ್ಮಣ್ಯ ಕರ್ಮಯ ಪಶ್ಯೇತ ಭಾಗ ಕಷ್ಟ ತಿಳಿಸ್ಕೊಳ್ಳೋದು ಮುಖ್ಯ. ಅದೇ ಉಪದೇಶ, ಅದೇ ಪ್ರಧಾನ ವಾಕ್ಯ, ಅದೇ ನೇತಿ ವಾಕ್ಯ ಅರ್ಥ. ಅದು ಹೇಳಿಮ್ಮ. ಅಕರ್ಮ ಅಂದ್ರೆ ಮಾಂಡುಕ್ಯದ ಅಮನಿ ಭಾವನೇ ಇಲ್ಲ ಅಕರ್ಮ ಅಂತ ಹೇಳ್ತಾ ಇದಾರಲ್ವ ಅವರು. ಅಲ್ಲ, ಸ್ವರೂಪ ಅಮನಿ ಭಾವ ಅಲ್ಲ. ಅಮನಿ ಭಾವ ಆಗೋದು ಅನ್ನೋದು ಒಂದ್ ರೀತಿ ಮನಸ್ಸು ಬಾಧೆ ಆದಾಗ ಆಗೋದು. ಅಮನಿ ಭಾವ ಅನ್ನೋದು ಒಂದು ಸ್ಥಿತಿ ಅಲ್ಲ, ಅಮನಿ ಭಾವ ಅನ್ನೋದು ಒಂದು ಪ್ರಯತ್ನ ಅಲ್ಲ. ಅಮನಿ ಭಾವನ ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪ ಇದೆ. ಆತ್ಮನೇ ಸತ್ಯ ಅಂತ ಗೊತ್ತಾದಾಗ ಮನಸ್ಸು ಬಾಧೆ ಆಗುತ್ತಲ್ಲ, ಅದನ್ನ ಈ ಕಡೆಯಿಂದ ಅಮನಿ ಭಾವ ಅಂತ ಇದೆ ಹೊರತು ಅನುಭವ ಕಡೆಯಿಂದ ಸ್ವರೂಪವೇ ಅದು. ಸ್ವರೂಪ, ಆ ಸ್ವರೂಪದ ಪರಿಚಯವನ್ನೇ ಅಕರ್ಮ ಅಂತ ಹೇಳ್ತಾ ಇದ್ದಾರೆ. ಕರ್ಮರಹಿತವಾದ ಆತ್ಮನನ್ನೇ ಅಕರ್ಮ ಅಂತ ಇದ್ದಾರೆ. ಅಕರ್ಮ ಯಪ್ಪಶ್ಯದ ಅಕರ್ಮಭೂತಂ ಆತ್ಮಾನು ಯಪ್ಪಶ್ಯದ ಅರ್ಥ. ಅಲ್ಲ, ಕರ್ಮಣ್ಯ ಅಕರ್ಮ ಯಪ್ಪಶ್ಯದ ನನಗೆ ಎರಡನೇದಕ್ಕೆ ಹೇಳ್ತಿಲ್ಲ, ಮೊದ್ಲೇದಕ್ಕೆ ಅಮ್ಮ ಕರ್ಮಣ್ಯ ಅಕರ್ಮಣ್ಯ ಕರ್ಮ ಯಾವ ಈ ಕೇಳ್ತಿರೋದು? ಕರ್ಮಣ್ಯ ಕರ್ಮ ಕೇಳ್ತಿರೋದು ಅಲ್ಲ. ಕರ್ಮಣ್ಯ ಕರ್ಮ ಪಶ್ಯೇತ್ ಅನ್ನುವಾಗ ಲೌಕಿಕ ವ್ಯಾವಹಾರಿಕ ಕರ್ಮಗಳೆಲ್ಲ ಆಗ್ತಾ ಇದ್ದಾಗ್ಲೂ ಈ ಕರ್ಮ ಪರಮಾತ್ಮನ ಚೈತನ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಳ್ಳೋದು ಅಮನಿ ಭಾವ ಅಲ್ವಾ ಅಂದೆ. ಅದಕ್ಕೆ ಗುರುಗಳು ಅಲ್ಲ, ಅದು ಆತ್ಮ ಸತ್ಯಾನುಬೋಧ ಅಂತ ಹೇಳಿದ್ರು. ಕರ್ಮವನ್ನು ಕಾಣುವಂತ. ಈಗ ಶ್ಲೋಕ ವ್ಯಾಖ್ಯಾನ ಉಪಸಂಹಾರ ಮಾಡಿ ವೃತ್ತಿಕಾರ ವ್ಯಾಖ್ಯಾನ ತಗೋತಾರೆ. ಅಚ್ಚ ಕರ್ಮ ಕರ್ಮೈವ ಸತ್ ಕಾರ್ಯಕರಣಾಶ್ರಯಂ ಕರ್ಮರಹಿತೆ ಅವಿಕ್ರಿಯೆ ಆತ್ಮನಿ ಸರ್ವೈಹಿ ಅಧ್ಯಸ್ಥಂ. ಕ್ರಿಯೆ ಮಾಡ್ತಾರೆ, ಸ್ಪಷ್ಟ ಮಾಡ್ತಾ ಇದ್ದಾರೆ ನೋಡಿ. ಈಗ ಈ ಅಸ್ಮಿನ್ ಶ್ಲೋಕ ಇದೆ, ಈ ಶ್ಲೋಕದಲ್ಲಿ
ಏನ್ ಹೇಳ್ತಿದ್ದಾರೆ? ಕರ್ಮ ಅಂತ ಏನಿದೆ, ಕ್ರಿಯೆ, ಕರ್ಮ, ಕ್ರಿಯೆ, ವ್ಯಾಪಾರ, ಚೇಷ್ಟೆ ಎಲ್ಲ ಒಂದೇ ಅರ್ಥ. ಅದೇನಿದೆ ಅದು ಕರ್ಮ ಕರ್ಮವೇ, ಕರ್ಮ ಅಕರ್ಮ ಆಗೋದಿಲ್ಲ. ಕರ್ಮ ಕರ್ಮವೇ ಆಗಿದ್ದು ಅದು ಯಾವುದನ್ನ ಆಶ್ರಯಿಸಿಕೊಂಡಿದೆ? ಕಾರ್ಯ ಕಾರಣ. ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯ. ಇಂದ್ರಿಯ ಅಂದ್ರೆ ಮನಸ್ಸು, ಬುದ್ಧಿ, ಪ್ರಾಣ, ಅಲ್ಲಿವರೆಗೂ ಹೋಗ್ಬೇಕು. ಬರೀ ಜ್ಞಾನೇಂದ್ರಿಯ ಅಂತ ಹೊರಗಡೆ ತಗೋಬಾರ್ದು. ಆತ್ಮನವರೆಗೆ ಉಪಾಧಿ, ಅಹಂಕಾರದವರೆಗೂ, ನಾನು ಅನ್ನೋವರೆಗೂ ಇರ್ತಕ್ಕಂಥ ಉಪಾಧಿಗಳನ್ನ ಆಶ್ರಯಿಸಿಕೊಂಡಿದೆ ಕರ್ಮ. ಕಾರ್ಯಕರಣಾಶ್ರಯಂ ಕರ್ಮ. ಅದು ಕರ್ಮರಹಿತ ಅವಿಕ್ರಿಯ ಆತ್ಮನಿ. ಯಾವ ಆತ್ಮನಲ್ಲಿ ಕರ್ಮವೇ ಇಲ್ಲವೋ, ಯಾವ ಆತ್ಮನ ವಿಕಾರವೇ ಅಲ್ಲವೋ ಅಂತ ವಿಕಾರನಲ್ಲದ ಕರ್ಮವಿಲ್ಲದೆ ಇರೋ ಆತ್ಮನಲ್ಲಿ ಕರ್ಮವನ್ನು ಎಲ್ಲರೂ ಹುಟ್ಟಾಕೊಂಡ್ಬಿಟ್ಟಿದ್ದಾರೆ. ನಾನು ಕರ್ಮ ಮಾಡೋನು, ನನಗೆ ಕರ್ಮ ಇದೆ, ನಾನು ಕರ್ಮ ಸ್ವಲ್ಪ ಅನ್ಕೊಂಡಿದ್ಯೋ ಇಲ್ವಾ? ಕರ್ಮ ಇದೆ ಅನ್ಕೊಂಡಿದ್ಯೋ? ನನ್ನ ಪುಣ್ಯ ಪಾಪ ಉಂಟು ಅನ್ಕೊಂಡಿದ್ಯೋ? ನಾನು ಬುದ್ಧಿ ಅಂತ ಅನ್ಕೊಂಡಿದ್ಯೋ ಇಲ್ವಾ? ಅಲ್ಲ, ವಿಪರೀತ ಅಕ್ಷರದಲ್ಲಿ ನನಗೆಲ್ಲ ಗೊತ್ತು, ನಾನ್ ಮಾಡುವನು ಅನ್ನೋದು ಇರ್ತದೆ. ನಿನಗೆ ಅಂತಲ್ಲ ಹೇಳ್ತಾರ, ನನ್ನ ಸೇರಿಸ್ಕೊಂಡು. ಹೌದು, ನಾನು ತಮಾಷೆ ಹೇಳ್ತಿಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಈ ಕ್ರಿಯೆ ಅನ್ನೋದು ನಾನು ಆತ್ಮದಲ್ಲಿ ಸ್ವಲ್ಪದಲ್ಲೇ ಇದೆ ಅನ್ನೋ ಭಾವನೆ ನಮ್ಗೆ ಊರ್ಕೊಂಡ್ಬಿಟ್ಟಿದೆ. ನಮ್ಗೆ ಎಷ್ಟೇ ನಾವು ಬಾಯಲ್ಲಿ ಇದಾಗಿ ವಿವೇಕದಿಂದ ವಿಚಾರಣೆ ಪ್ರತಿಪಾದನೆ ಮಾಡಿದ್ರು ಅನುಭವದಲ್ಲಿ ಗೊತ್ತಾಗುವವರೆಗೂ ಇದು ಬಿಟ್ಟು ಹೋಗೋದೇ ಇಲ್ಲ. ಇದು ಅರಾಲ್ಡೇಟ್ ಮುಂಚಿದ್ರೆ ಬಿಡಿಸ್ಕೋಗಲ್ಲ. ಈ ಕ್ವಿಕ್ ಇಟ್ಕೊಂಡ್ಬಿಡ್ತ ಕೈ ಒಣಗ್ಬಿಡ್ತು ಅಂದ್ರೆ ಆಪರೇಷನ್ ಮಾಡಿ ಕುಯ್ಬೇಕು. ಹಂಗೆ ಅಷ್ಟ್ರ ಮಟ್ಟಿಗೆ ಕುಯ್ಬೇಕು, ಇದನ್ನ ಅಷ್ಟ್ರ ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಹಂಗ ಭಯಂಕರ ಮಹಾಪಂಡಿತನಾಗಿ ಮಹಾಮೋಹಸ್ಥಾನ. ಅದು ಬಹಳ ಕಷ್ಟ ಇದು. ಇದಲ್ವೇ ಒಂದ್ಸಲ ಏನಾಯ್ತು, ಷಟ್ಶಾಸ್ತ್ರ ಪಂಡಿತರು ಅವರು ಭಾರಿ ವಿದ್ಯಾವಂತರು. ಎಷ್ಟು ಅಂತಂದ್ರೆ ಅವರು ಪಂಡಿತ ಪ್ರವರ, ಪಂಡಿತ ರಾಜ ಅಂತ ಟೇಕ್ಸ್ ತಗೊಂಡಿದ್ರು. ಇಡೀ ಇದು ಅವರು ಅಂದ್ಬಿಟ್ಟು ಆ ಸಭೆಯಲ್ಲಿ ನುಡುಕ್ತಿದ್ರು. ಅವ್ರು ಒಂದ್ಸಲ ಏನಾಗ್ಬಿಡ್ತು, ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳ ಇದ್ದ ಕಾಲದಲ್ಲಿ ಏನೋ ಸಂಸದ ಮಾತ್ರ ಹೋದ್ರು ಭರಾಟೆಯಲ್ಲಿ ಭಾಗಂ ವಹಿತ್ವ ಅಂತ ಅಂದ್ಬಿಟ್ರು. ಶಾಸ್ತ್ರಿನ ಭಾಗಂ ಊಢ್ವ ಅಂತ ಅಂದ್ಬಿಟ್ರು ಶಾಸ್ತ್ರಿ ಸ್ವಾಮಿಗಳು. ಅಪಾಯ ಪಡ್ಕೊಂಡ್ಬಿಟ್ರು ಅವ್ರು. ಅಯ್ಯೋ, ಅದು ವಹಪ್ರಾಪಣಿಗೆ ವಹಿತ್ವ, ಅದು ವಹಪ್ರಾಪಣಿಗೆ ವಹಿತ್ವ ಆಗಲ್ಲ, ಅದು ಊಢ್ವ ಆಗತ್ತೆ, ಸಂಪ್ರಸಾರ ಆಗ್ಬಿಡತ್ತೆ. ಟಕ್ಕನ ಅದು ಹೇಳುವಾಗ ಗ್ಯಾಪ್ ಆಗೋದಿಲ್ಲ. ಎಷ್ಟೇ ಆದ್ರೂ ಆಡ್ಭಾಷೆ ಅಲ್ಲ ನಮ್ಗೆ ಸಂಸ್ಕೃತ. ಸಂಸ್ಕೃತ ಅನ್ನೋದು ಕಲಿತ ಭಾಷೆಯೇ, ಸಂಸ್ಕೃತ ಅನ್ನೋದು ಒಂದು ನಿಧಿದ ಭಾಷೆಯೇ ಹೊರತು ಅದಂಥ ಪಂಡಿತರಿಗೂ ಸಡನ್ ಹೇಳ್ಬೇಕಾದ್ರೆ ಭಾಗಂ ವಹಿತ್ವ ಒಂದೊಂದು ಕಾರ್ಯಕ್ರಮ ಆಗತ್ತೆ. ಈಗ ಎಲ್ಲರೂ ಭಾಗಂ ವಹಿತ್ವ, ಭಾಗವನ್ನು ವಹಿಸ್ಕೊಂಡು ಭಾಗಂ ಊಢ್ವ ಅಂತ ಗುರುಗಳು, ಜಗದ್ಗುರುಗಳು ಅಂದ್ರು. ಅವ್ರು ಹೆಂಗ ಆಗ್ಬಿಡ್ತು ಅಂತಂದ್ರೆ ಕಂಪಾಗ್ಬಿಡ್ತದೆ ಮುಖ. ಅಲ್ಲ, ಗುರುಗಳು ಸರಿಯಾಗಿ ಹೇಳಿದ್ದಾರೆ. ಮನುಷ್ಯ ಗುರುಗಳು ಹೇಳಿದಂತೆ ಗಚ್ಚತೋ ಸ್ಖಲನ ಬಂದತೆ ಗುರುಗಳು. ಎಡವೋ ಯಾರು ನಡೆಯೋರು ಎಡುತ್ತಾನೆಪ್ಪ, ಏನು ಮಾಡಕ್ಕಾಗಲ್ಲ. ಕರೆಕ್ಟಾಗಿ ನಡೀತಿದ್ರು ಕೂಡ ಒಮ್ಮೆ ಎಡುತ್ತಾನೆಪ್ಪ. ಹೇಳುವಾಗ ತಪ್ಪತ್ತೆ. ಇದಕ್ಕೆಲ್ಲ ಅಭಿಮಾನ ಪಡ್ಕೊಳಕ್ಕೆ ಏನು ಕಾರಣ ಇಲ್ಲ ಅಂತಂದ್ರು. ಅವ್ರು ಇನ್ನೂ ಜೋರಾಗ್ಬಿಟ್ಟು ಅವ್ರಿಗೆ. ಅವ್ರು ಹೆಂಗ ಆಗ್ಬಿಡ್ತು ಅಂತಂದ್ರೆ ಮಹಾಪಂಡಿತ, ನಾ ಅದ್ವಿತೀಯ ಏನೋ ಒಂದು ಭಾವನೆ ಇದ್ಬಿಡ್ತಲ್ಲ, ಆ ಸುಪ್ತವಾಗಿ ಇದ್ಬಿಡತ್ತೆ, ಗೊತ್ತೇ ಆಗಲ್ಲ ನಮ್ಗೆ. ಜನರೆಲ್ಲ ಬೇರೆ ಹೋಗ್ಬಿಟ್ಟಿರ್ತಾರೆ, ಒಪ್ಪಂಬಿಟ್ಟಿರ್ ಎಲ್ಲ ಆಗ್ಬಿಟ್ಟಿರ್ತಲ್ಲ, ಅದೇ ಒಂದು 16 ವರ್ಷ ಕ್ಯಾರಿ ಆಗಿಬಿಟ್ಟಿರುತ್ತಲ್ಲ, ಅದು ಹೆಂಗೆ ಊರಿರುತ್ತೆ ಅಂತಂದ್ರೆ ಒಂಚೂರು ಅದಕ್ಕೆ ಈಗೋ ಹಟ್ಟಾಗ್ಬಿಟ್ರೆ ಬಂದ್ಬಿಡುತ್ತೆ. ಹಾಡಿಟ್ಕೊಂಡು ಬಂದ್ಬಿಡುತ್ತೆ, ಅದು ಹಡೆ ಬಿಟ್ಕೊಂಡು. ಬಹಳ ಕಷ್ಟ, ಎಂಥವ್ರನ್ನ ಬಿಡಲ್ಲ ಅದು. ಕಷ್ಟ ಅದು. ಪ್ರವಚನ ಮಾಡುವಷ್ಟು ಸುಲಭ ಅಲ್ಲ, ಪಾಠ ಹೇಳುವಷ್ಟು ಸುಲಭ ಅಲ್ಲ ಅಭಿಮಾನ ಬಿಡೋದು, ಅದ ಕ್ರಿಯೆ ಬಿಡೋದು ಬಹಳ ಕಷ್ಟ. ಹೀಗೆ ಕರ್ಮವೇ ಆಗಿದ್ದು, ಕರ್ಮವೂ ಕರ್ಮವೇ ಆಗಿದ್ದು ಅದು ದೇಹೇಂದ್ರಿಯವನ್ನು ಆಶ್ರಯಿಸಿಕೊಂಡಿದ್ದು, ಅದು ಕರ್ಮರಹಿತನಾದ, ಕರ್ಮವೇ ಇಲ್ಲದ, ಬದಲಾವಣೆಯೇ ಇಲ್ಲದ ಶುದ್ಧ ಕೇವಲ ಆತ್ಮನಲ್ಲಿ ಎಲ್ಲರೂ ಭಾಷೆಗಳು ಸರ್ವಶಬ್ದಕ್ಕೆ ಆತ್ಮಜ್ಞಾನಿ ಬಿಟ್ಟು ಎಲ್ಲರೂ ಹುಟ್ಟಾಕೊಂಡಿದ್ದಾರಪ್ಪ ಇದರಲ್ಲಿ. ಇದಕ್ಕೆ ಅವರು ಇವರು ಇವನ್ ದೇವತೆಗಳಿರ್ಬೋದು, ಋಷಿಗಳಿರ್ಬೋದು, ಮನುಷ್ಯರಿರ್ಬೋದು, ಅವರು ಇವರು ನಾನು ಹೇಳಲ್ಲ. ತಿಳಿದೇ ಇದ್ದವರೆಲ್ಲ, ತತ್ವ ತಿಳಿದೇ ಇದ್ದವರು ಎಲ್ಲರೂ ಹುಟ್ಟಾಕೊಂಡಿದ್ದಾರೆ. ಈ ಅವಿದ್ಯೆ ಅನ್ನೋದಕ್ಕೆ ನೈಸರ್ಗಿಕೋಯಂ ಲೋಕ ವ್ಯವಹಾರ ಭಾಷೆಕಾರರು ಅಹಮಿದಂ ಅಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಒಂದು ಬರ್ತಾ ಬಂದ್ಬಿಟ್ಟಿದೆ. ಬಹಳ ಇದು. ಇದನ್ನ ಒಳ್ಳೆ ದೊಡ್ಡ ನದಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜು ಹಾಗೆ ಇನ್ನೇ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಕು. ಇವಾಗ ಅನ್ಕೊಂಡು ಅನ್ಕೋಬೇಕು. ಇವಾಗ ಬರೀತ ನೋಡಿ, ಯತಃ ಪಂಡಿತೋಪಿ ಅಹಂಕರೋಮಿ ಮನ್ಯತೆ.
ಇಲ್ಲಿ ಅಹಂಕರೋಮೀತಿ ಮನ್ಯತೆ ಬೇರೆ, ಅಹಂಕರೋಮೀತಿ ಅಭಿಲಪತಿ ಬೇರೆ, ಅಹಂಕರೋಮೀತಿ ಹೇಳ್ಕೊಳ್ತಾನೆ ಬೇರೆ, ಅಹಂಕರೋಮೀತಿ ತಿಳ್ಕೊಳ್ತಾನೆ ಬೇರೆ. ನಾನ್ ಮಾಡ್ತೀನಿ ತಿಳ್ಕೊಂಡ್ರೆ ತಪ್ಪಳಿಕೆ, ನಾನ್ ಮಾಡ್ತೀನಿ ಹೇಳಿದ ಮಾತ್ರಕ್ಕೆ ಮಾಡ್ತಾ ಇರ್ತಾನೆ ಅಂತಲ್ಲ. ಯಾಕಂದ್ರೆ ವ್ಯವಹಾರದಲ್ಲಿ ಜ್ಞಾನಿ ನಾನು ಅಂತ ಹೇಳ್ಕೋಬೇಕು, ಇನ್ನೊಂದು ರೀತಿ ಹೇಳ್ಕೊಬಲ್ಲ. ಈಗ ನಾನು ಊಟ ಮಾಡ್ತೀನಿ, ನಾನು ಪ್ರವಚನ ಮಾಡ್ತೀನಿ, ನಾನು ಪಾಠ ನಾನು ಅಂತ ಹೇಳ್ಕೋಬೇಕೆ ಹೊರತು ತನ್ನನ್ನ ಅದನ್ನ ಬ್ರಹ್ಮ ಅಂತ ಆಗ್ಲಿ ಆತ್ಮ ಅಂತ ಆಗ್ಲಿ ನೀನು ತಾವು ಹೇಳ್ಕೊಕ್ ಬರಲ್ಲ. ಆದ್ರೆ ಗೊತ್ತಿದ್ ನಾನು ಅಂತ ಹೇಳ್ಕೊಳ್ಬೇಕು, ಗೊತ್ತಿದೆ ನಾನು ಅಂತ ಹೇಳ್ಕೊಳಕ್ಕೂ ಬಹಳ ಇದೆ. ಪಂಡಿತೋಪಿ ಅಪಿಶಬ್ದನೇ ಹೇಳ್ತಾರೆ ಕಿಮ ಪ್ರಾಕೃತರಿಗೆ ಹೇಳೋದು ಆಶ್ಚರ್ಯ ಏನು ಅಂತ. ಷಟ್ಶಾಸ್ತ್ರ ಪಂಡಿತನು ಕೂಡ ನಾನ್ ಮಾಡುತ್ತೇನೆ ಎಂಬುದಾಗಿಯೇ ಅರ್ತಿರ್ತಾರೆ. ಅದು ಅವರವ್ರಿಗೆ ಗೊತ್ತು. ಅವರು ತತ್ವವನ್ನು ಕಂಡ್ಕೊಂಡವರಾಗಿದ್ದು ಕೇವಲ ಪರಿಚಯಕ್ಕಾಗಿ ನಾನು ಕುಂತಿದ್ದಾರಾ ಅಥವಾ ನಿಜವಾಗಿ ನಾನು ಅಭಿಮಾನ ಪಡ್ಕೊಂಡು ಹೇಳ್ತಿದ್ದಾರಾ ಅಂತ ಅವರವರ ಹೃದಯ ಗೊತ್ತು. ಯಾರಿಗೂ ಇನ್ನೊಬ್ಬರ ಹೃದಯವನ್ನು ಹೊಕ್ಕಿ ನೋಡಕ್ಕಾಗಲ್ಲ. ಯಾರು ಜ್ಞಾನಿ ಅಜ್ಞಾನಿ, ಈ ಶಂಕರಾಚಾರ್ಯ ಅಜ್ಞಾನಿಗಳು ಅಂತ ಒಬ್ರು ವಾದ ಮಾಡಿದ್ರೆ ತಿಪ್ಪಲಾಗ ಅವ್ರು ಪ್ರೂವ್ ಮಾಡಕ್ಕಾಗಲ್ಲ. ಜ್ಞಾನಿಗಳು ಅಂತ ನಿಮಗೆ ಪ್ರೂವ್ ಮಾಡಕ್ ಆಗೋದಿದೆ. ಜ್ಞಾನಿ ಅಭಿಮಾನನ ಬಿಡೋದಕ್ಕೆ ಹೇಗೆ ಪ್ರಯತ್ನ ಮಾಡೋದು ಗುರುಗಳೇ? ಎರಡು ಇದೆ ಮಾರ್ಗ. ಒಂದು ತೀವ್ರವಾದ ಪರಮೇಶ್ವರ ಅಪಾರ ಭಕ್ತಿ ಇಟ್ಕೊಂಡು ಅಭಿಮಾನ ಕಳ್ಸ್ಕೋಬಹುದು. ಇಲ್ಲ ಹಾವನ್ನ ಹಗ್ಗವನ್ನು ಕಂಡ್ಕೊಂಡು ಹಾವನ್ನು ಬಿಟ್ಕೋ ಹಾಗೇನೆ ಸ್ವರೂಪವನ್ನು ಕಂಡುಕೊಳ್ಳುವುದ್ರ ಮೂಲಕ ಬಿಟ್ಟು ಹೋಗುತ್ತೆ. ವಿವೇಕದಿಂದಲೂ ಹೋಗುತ್ತೆ, ಭಾವನೆಯಿಂದ ತಗ್ಗತ್ತೆ ಹೊರತು ಬಾಧಿತವಾಗಲ್ಲ. ತಗ್ಗಿದ್ರೆ ತಿಳ್ಕೊಳ್ಳೋಕೆ ಸುಲಭ ಆಗುತ್ತೆ. ಅದು ಅದಕ್ಕೆ ಒಂದು ಪರಾಭಕ್ತಿ ಇದೆಯಲ್ಲ, ಅದ ಅನನ್ಯ ಭಕ್ತಿ ಇದೆಯಲ್ಲ, ಏಕಾಂತ ಭಕ್ತಿ. ಆ ಏಕಾಂತ ಭಕ್ತಿ ಆ ಅಭಿಮಾನ ಬಿಡಿಸುತ್ತೆ. ನಾನು ಅತ್ಯಲ್ಪನು ಅಂತ ತನ್ನನ್ನ ಪ್ರತಿಕ್ಷಣಕ್ಕೂ ತನ್ನ ಅರ್ಪಿಸ್ಕೊಳ್ತಾ ಇದ್ದೆ. ನಾನು ಏನೂ ಇಲ್ಲ, ನನ್ನದೇನೂ ಇಲ್ಲ, ನನ್ನ ಅತ್ಯಂತ ಅಲ್ಪತಮನು ಅಂತೇಳಿ ತನ್ನ ಅಲ್ಪತನವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊತಾನೋ ಅಷ್ಟರ ಮಟ್ಟಿಗೆ ಅಭಿಮಾನ ತೆಗ್ತಾ ಹೋಗುತ್ತೆ. ತಾನು ಆಗಾಗೆ ಬುಸ್ಗುಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ನಾನ್ ಬಹಳ ದೊಡ್ಡ, ನಾನು ಹಚ್ಚಿರು, ನಾನು ಯಾರು ಕಮ್ಮಿ, ನನಗೇನ್ ಕಮ್ಮಿ, ನಾನು ಯಾರಕ್ಕೆ ಇನ್ನೊಬ್ಬರನ್ನ ಹೋಗ್ಬೇಕು, ಎಲ್ಲದೂ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನನಗೆ ಬೇಕಾದಷ್ಟು ದುಡ್ಡು ಬರುತ್ತೆ, ನನಗೊಂದು ಮನೆ ಬಾಡಿಗೆ ಬರುತ್ತೆ, ನಂಗೆ ಬೇಕಾದಷ್ಟು ಸಂಬಳ ಬರುತ್ತೆ, ನಂಗೆ ಚೆನ್ನಾಗಿ ಅನುಕೂಲ ಇದೆ, ನಾನು ಯಾರಿಗೆ ಇನ್ನೊಬ್ರಿಗೆ ಡೊಗ್ ಸೃಷ್ಟಿ ಹೊಡಿಬೇಕು, ನಮಸ್ಕಾರ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಅದು ಒಳ್ಳೆ ಸುಪ್ತವಾಗಿ ನಾನು ಅದು ಒಂದು ಹೊಯ್ನೀರು ಗೊಬ್ಬರ ಹಾಕೊಳ್ತಾ ಇರತ್ತೆ. ಹೊಯ್ನೀರು ಗೊಬ್ಬರ ಹಾಕ್ತಾ ಇದ್ರೆ ಮರ ಹೇಗೆ ಬಲಿಸ್ಕೊಳ್ತಾ, ಹೀಗೆ ನಾನು ಅನ್ನೋದು ವಿಶೇಷವಾದ ಅಭಿಮಾನಗಳಿಂದ ಗಟ್ಟಿ ಆಗ್ತಾ ಹೋಗುತ್ತೆ. ಅದನ್ನ ನಾನು ಬಹಳ ಅತ್ಯಲ್ಪನು, ನಾನು ಈ ಪ್ರಪಂಚ ಎಷ್ಟರವನು, ಜಗದೀಶ್ವರನು, ಸರ್ವೇಶ್ವರನು, ಪರಮೇಶ್ವರನು, ಅವನವನ್ನ ಸಂಜೀವ್ ನಾನು ಒಂದು ಏನೂ ಅಲ್ಲ, ನಾನು ಒಂದು ಅತ್ಯಂತ ಕ್ರಿಮಿಗೂ ನಾನು ಸಮಾನಲ್ಲ ಅಂತ ಹೇಳಿ ತನ್ನತನವನ್ನು ಪ್ರಯತ್ನಪೂರ್ವಕ ತಗ್ಗಿಸ್ಕೋಬೇಕು. ಅದನ್ನು ಭಾವನೆಯಿಂದಲೇ ಎಷ್ಟೋ ತಗ್ಗತ್ತೆ. ತಗ್ಗಿದ್ರು ಕೂಡ ಬಾಧಿತವಾಗಲ್ಲ. ಭಾವನೆಯಿಂದ ತಗ್ಗೋದಷ್ಟೇ ಆಗುತ್ತೆ, ಬಾಧಿತವಾಗೋದು ಜ್ಞಾನದಿಂದಲೇ. ಆದ್ರೆ ಭಕ್ತಿ ಮಾರ್ಗ ಬಹಳ ಹೆಲ್ಪ್ ಮಾಡುತ್ತೆ, ತುಂಬಾ ಸಹಾಯ ಮಾಡುತ್ತೆ. ಭಕ್ತಿ ಮಾರ್ಗವನ್ನು ಯಾರು ಅವಲಂಬಿಸ್ಕೊಳ್ತಾರೆ, ಶರಣಾಗತಿ, ರಾಮಾನುಜರು ಹೇಳ್ತಾರಲ್ಲ, ಆ ಶರಣಾಗತಿ ಬಹಳ ಉಪಾಯ ಆಗುತ್ತೆ. ಶರಣಾಗತಿ ತಂದ್ಕೊಂಡು ದಾಸಭಾವ ತಂದ್ಕೊಂಡು ತನ್ನನ್ನು ತೀವ್ರ ಮಾಡ್ಕೊಂಡು ಪರಮೇಶ್ವರನ್ನೇ ಎಲ್ಲಾ ಕಡೆಯಲ್ಲೂ ಕಾಣ್ತಾ ಯೂಸ್ ಮಾಡ್ತಾ ಅದನ್ನು ಬೆಳೆಸ್ಕೊಳ್ತಾ ಹೋದ್ರೆ ನಾನು ಹಂಗೆ ಹಿಚ್ಕೋಗ್ಬಿಡುತ್ತೆ. ಆಮೇಲೆ ತತ್ವ ಗೊತ್ತಾದ್ಮೇಲೆ ಪರ್ಮನೆಂಟೇ ಹೋಗುತ್ತೆ. ಅದು ಎಷ್ಟೇ ತಗ್ಗಿದ್ರು ಕೂಡ ಪೂರ್ತಿ ಹೋಯ್ತು ನಂಬ್ಕೋಬಾರ್ದು. ಎಲ್ಲೋ ಹೋಯ್ತು ಕಷ್ಟ ಏನಾದ್ರು ಅಂದ್ರೆ ಅನ್ನಿಸ್ಕೋಬೇಕಾ ಅಂತ ಒಂದೊಂದ್ಸತಿ ಅದೇ ಪ್ರಾಬ್ಲಮ್ ಬರೋದು ಯಾವಾಗ್ಲೂ. ನಾನು ಅಂತ ಇಲ್ವೇ ಇಲ್ಲ ಅಂದಾಗ ಯಾರಾದ್ರೂ ಏನಾದ್ರು ಅಂದ್ರೆ ಸುಮ್ನೆ ಎದ್ಬಿಡ್ಬೇಕಾಗುತ್ತೆ. ಯಾರಾದ್ರೂ ಏನಾದ್ರು ಅಂದ್ರೆ ನಿಮ್ಮ ಆರಾಧ್ಯ ದೇವ ಏನಲ್ಲ, ಯಾರನ್ನ ಪ್ರೀತಿಸ್ತಿದ್ದೀರೋ ಯಾವ ಭಗವಂತ ಆ ಪರಮಾತ್ಮ ನನ್ನ ಪರೀಕ್ಷೆ ಮಾಡ್ತಿದ್ದಾನೆ ಅನ್ಕೋಬೇಕು ನೀವು. ಇವಾಗ ಭಗವದ್ಭಕ್ತಿಯಿಂದ ನಾನು ಬಿಟ್ಕೋಬೇಕು ನೀವು ಹೊರಟಿದ್ದೀರಲ್ಲ, ಇವಾಗ ಯಾರನ್ನ ಹೇಳಿಸ್ಬಿಟ್ಟು ಅನ್ನಿಸ್ಬಿಟ್ಟು ಇವಾಗ ನೋಡ್ಕೋ, ಅನ್ನಿಸ್ದಾಗ ನಿನಗೆ ಅಭಿಮಾನ ತಗ್ಗಿದೆಯಲ್ಲ. ಇವನು ಒಂದ್ ವರ್ಷ ಪಾಠ ಹೇಳ್ಬಿಟ್ಟು ಹೇಗೆ ಪರೀಕ್ಷೆ ಮಾಡ್ತಾರೋ ಭಗವಂತ ಆಗಾಗ್ಗೆ ನಮ್ಮ ಈ ಸಾಧನೆಗಳು ಪರೀಕ್ಷೆ ಮಾಡ್ತಾ ಇರ್ತಾನೆ. ನಾನು ಅಭಿಮಾನ ಅಹಂಕಾರ ತಗ್ಗಿಸ್ಕೊಳ್ತಾ ಇರುವಾಗ ಮಧ್ಯ ಯಾರತ್ತಾರು ಬಯಸ್ತಾನೆ, ಅನ್ನಿಸ್ತಾನೆ. ಅವಾಗ ನೀವು ತಕ್ಷಣ ಅಲರ್ಟ್ ಆಗ್ಬೇಕು. ನಾನು ಇವಾಗ ಅಭಿಮಾನ ಪಟ್ಕೋಬಾರ್ದು, ಅವ್ರು ಬೈತಾರೋ ಕರೆಕ್ಟ್, ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಬೈತಿದ್ದಾರೆ, ನಾನು ಒಪ್ಕೊಳ್ತೀನಿ.
ಅದ ನಾನು ತಪ್ಪು ಮಾಡ್ದೀನಿಯೇ ಬಯದು ಅಂತ ಇಟ್ಕೊಳ್ಳಿ. ಅವಾಗಲೂ ಕೂಡ ನನ್ನ ಪರೀಕ್ಷೆ ನಡೀತಾ ಇದೆ, ನಾನು ಯಾವಾಗಲೂ ವಿಕಾರಗೊಳ್ಳಬಾರದು. ಇವಾಗ ವಿಕಾರಗೊಳ್ಳಬಾರ್ದು, ನಾನು ವಿಕಾರಕ್ಕೆ ಸಿಕ್ಕಾಕಬಾರ್ದು. ನಾನು ಪರೀಕ್ಷೆ ಮಾಡ್ತಾ ಇದ್ದಾನೆ ಭಗವಂತ ಅವನ ಮೂಲಕ ಅನ್ನೋದನ್ನ ತಕ್ಷಣ ನೀವು ಅಲರ್ಟ್ ಆಗ್ಬೇಕು. ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ಅವನ ಮೂಲಕ ಅಂತ. ಅಥವಾ ನನ್ನ ಪಾಪಕರ್ಮ ಅವ್ರ ಬಾಯಿ ಬಿಡಿಸ್ತಾ ಇದೆ, ಅವ್ರ ಹತ್ರ ಬಯಸ್ತಾ ಇದೆ, ನನ್ನ ಪಾಪಕರ್ಮ ಸವಿತಾ ಇದೆ ಅನ್ನೋದನ್ನಾದ್ರೂ ನೀವು ಜ್ಞಾಪಕ ಮಾಡ್ಕೋಬೇಕು. ಆಗ ಮಾಡ್ಕೊಂಡು ಬರೋಲ್ಲ. ಕರೆಕ್ಟ್. ಆದ್ರೆ ವ್ಯವಹಾರಕ ಐ ಮೀನ್ ಲೋಕದಲ್ಲಿ ಇರ್ಬೇಕಾದ್ರೆ ಒಂದೊಂದ್ಸತಿ ವಾಪಸ್ ಹಂಗೆ ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಸುಮ್ನೆ ಇರ್ತಾರ ಅವ್ರು. ಇಲ್ದೆ ಸುಮ್ನೆ ನಾವೇ ಸುಮ್ನೆ ಬಗ್ಗಿದ್ದಂಗ ಆಗುತ್ತೆ ಅಲ್ವಾ. ಅದೇ ನನಗೆ ನನ್ ಮನ್ಸಲ್ಲಿ ಹೆಂಗ ಅನ್ಕೋತೀನಿ ಅಂದ್ರೆ ವಿಕ್ಷೇಪ ಇರಬಾರ್ದು, ಆದ್ರೆ ಅಲ್ಲಿಗೆ ಐ ಮೀನ್ ಗಿವ್ ಇಟ್ ಬ್ಯಾಕ್ ಟು ದೆಮ್ ಅಂತ ಅಲ್ಲಿಗಲ್ಲೇ ಸೆಟಲ್ ಮಾಡ್ಕೊಂಡ್ಬಿಡ್ಬೇಕು. ವ್ಯವಹಾರದಲ್ಲಿ ನಾವು ಸಾಧನೆ ಮಾಡ್ಬೇಕಾಗಿರೋದು, ಇನ್ನೆಲ್ಲೋ ಅಲ್ಲ ಸಾಧನೆ ಮಾಡ್ಬೇಕಾಗಿರೋದು. ಸಾಧನೆ ಮಾಡ್ಬೇಕಾದ್ರೆ ವ್ಯವಹಾರದಲ್ಲೇ ಅಂತ ಆದ್ರಿಂದ ಇಲ್ಲೇ ಈಸಬೇಕು, ಇದ್ದು ಜಯಿಸಬೇಕೇ ಹೊರತು ಕಾಡಿಗೆ ಹೋಗ್ತೀನಿ ಹಿಮಾಲಯಕ್ಕೆ ಓಡೋಗ್ತೀನಿ ಆಗಲ್ಲ. ಎಲ್ಲಿ ಓಡೋದ್ರು ಈ ದೇಹೇಂದ್ರಿಯ ಮನೋಬುದ್ಧಿ ಹೊತ್ಕೊಂಡೇ ಹೋಗ್ಬೇಕು. ನೀವು ಈ ದೇಹೇಂದ್ರಿಯ ಮನೋಬುದ್ಧಿ ಹೊತ್ಕೊಂಡೇ ಹೋಗೋರಾದ್ರಿಂದ ಎಲ್ಲಿ ಹೋದ ನಿಮ್ಗೆ ಅವಮಾನ ತಿರಸ್ಕಾರ ಇದು ಆಗೇ ಆಗುತ್ತೆ. ಯಾಕಂದ್ರೆ ಅದು ಆಗೋದಕ್ಕೆ ನಿಮ್ಮ ಪಾಪಕರ್ಮ ಕಾರಣ ಅಂತ ಆದಾಗ ಅದು ಅಲ್ಲೂ ಬಿಡಲ್ಲ ನಿಮ್ಮನ್ನ. ಆದ್ರಿಂದ ಎಲ್ಲದಾಗ್ಲೂ ನೀವು ಅಲರ್ಟ್ ಆಗಿದ್ದು, ವಿವೇಕಿಯಾಗಿದ್ದು, ಅದೇ 3-4 ತರಹ ತಡ್ಕೋಬಹುದು. ಒಂದು, ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ನನ್ನ ಸಾಧನೆಯನ್ನ ಅಂತ ಅನ್ಕೋಬಹುದು. ಇಲ್ಲ, ನನ್ನ ಪಾಪಕರ್ಮ ಅವರ ಬಾಯಿ ಬಿಡಿಸ್ತಾ ಇದೆ ಅನ್ನಿಸ್ತಾ ಇದೆ ಅಂತ ಅನ್ಕೋಬಹುದು. ಇಲ್ಲ, ಇದೊಂದು ಕನಸು, ಕನಸಿನಲ್ಲಿ ಬೈಯೋರು ಹೋಳೋರು ಇದ್ದೇ ಇರ್ತಾರೆ, ಆದ್ರಿಂದ ನಾನು ಯಾಕೆ ಇದಕ್ಕೆ ಅದು ಅನ್ಕೋಬಹುದು. ಇಲ್ಲ, ಆಗ್ಲೇ ಈ ತರ ಸಂದರ್ಭ ಇದ್ದಾಗಲೇ ನನಗೆ ಸಾಧನೆಯಲ್ಲಿ ಪ್ರಗತಿ ಆಗೋದು, ಇದನ್ನು ಸಹಿಸ್ಕೊಳ್ತೀನಿ ಹಾಗೆ ತಳ್ಕೋಬೇಕು. ಹೇಗಾಗಿ ಒಟ್ಮೇಲೆ ಪ್ರತಿಕ್ರಿಯೆ ಮಾಡಿಬಿಟ್ರೆ ನೀವು ಸಾಧನೆ ಫೇಲ್ ಇರೋದು. ಪ್ರತಿಕ್ರಿಯೆ ಮಾಡದೇನೆ ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಸಾಧನೆ ಮಾಡಿ ಜಯ ತಂದ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ನೀವು ಒಂದ್ ಬೈದಕ್ಕೆ 4 ಬೈದ್ ಬಿಟ್ರಿ, ನೀವು ತಿರ್ಗಾ 4 ಬೈದ್ ಬಿಟ್ರಿ ಅಂದ್ರೆ ನೀವು ಪರೀಕ್ಷೆ ಫೇಲ್ ಅಂತ ಅರ್ಥ. ಗುರುಗಳೇ, ಬೈದಾಗಾದ್ರೂ ನೀವ್ ಹೇಳ್ದಂಗ್ ತಡ್ಕೋಬಹುದು ಗುರುಗಳೇ. ಆದ್ರೆ ಹೊಗಳ್ಬಿಟ್ರೆ ಅಥವಾ ಒಳ್ಳೇದಾಗ್ಬಿಟ್ರೆ, ನಾವ್ ಮಾಡಿದ ಕೆಲ್ಸ ಚೆನ್ನಾಗಾಗ್ಬಿಟ್ರೆ ಆ ಅಹಂಕಾರಕ್ಕೆ ಹೆಚ್ಚು ಬೇಗ ಮೇಲ್ ಬಂದ್ಬಿಡುತ್ತೆ. ಅವಾಗ್ಲೂ ತಗ್ಗಿಸ್ಕೋಬಹುದು ನೀವ್ ಹೇಳ್ದಂಗೆ, ಕರ್ಮ ಹೋಯ್ತು ಅಂತ. ಆ ಟೈಮಲ್ಲೂ ಕೂಡ ಹೊಗಳಿದಾಗಲು ಭಗವಂತ ಈ ರೀತಿ ಯಾಕೆಂದ್ರೆ ಹೋಗ್ಬಿಡುತ್ತೆ ಅವಾಗ ಆಗಲ್ಲ. ಪರೀಕ್ಷೆಯನ್ನ ಸರಿಯಾದ ಪ್ರಶ್ನೆಯನ್ನೇ ಉತ್ತರವನ್ನೇ ಪ್ರಶ್ನೆ ಕೇಳ್ಬಿಟ್ಟು ಪರೀಕ್ಷೆ ಮಾಡ್ಬಿಡ್ತಾರೆ. ಉತ್ತರವನ್ನೇ ಪ್ರಶ್ನೆ ಪರೀಕ್ಷೆ ಮಾಡ್ಬಿಡ್ತಾರೆ. ನಾವು ಇನ್ನೇನೋ ಉತ್ತರ ಹುಡುಕಕ್ಕೆ ಹೋಗ್ತೀವಿ, ಅದೇ ಉತ್ತರವಾಗಿರುತ್ತೆ. ಆ ತರಹ ಪರೀಕ್ಷೆ. ಹಾಗೆ ಹೊಗಳೋದು ಒಂದು ಪರೀಕ್ಷೆಯೇ, ಜಗಳೋದು ಪರೀಕ್ಷೆಯೇ. ನಾವು ಈ ಬೇಸಿಕ್ ಮೇಲೆ ಇದು 1 ದಿವಸದ ಸಾಧನೆ ಅಲ್ಲ, ಇದು 10 ವರ್ಷ ಸಾಧನೆ ಮಾಡಿ ಇದನ್ನ ಉಳಿಸ್ಕೋಬೇಕು. ಕಷ್ಟ ಇದು. ನಾನು ಬಾಯಲ್ಲಿ ಹೇಳುವಷ್ಟು ನನ್ನ ಆದಿಯಾಗಿ ನಾವು ಹೊಗಳಿದಾಗ, ತಿರಸ್ಕಾರ ಮಾಡಿದಾಗ ಬೇಜಾರಾಗೋದು, ವಿಕಾರ ಆಗೋದು ಇದ್ದೇ ಇದೆ. ಇಲ್ಲೇ ನಾವು ಇದನ್ನ ಸರಿ ಮಾಡ್ಕೋಬೇಕೇ ಹೊರತು ಎಲ್ಲೋ ಹೋಗಿ ಏನೋ ಮಾಡ್ಕೊಂತೀನಿ ಅಂತ ಆಗೋಲ್ಲ. ಪ್ರತಿನಿತ್ಯವೂ ಈ ಸಂದರ್ಭ ಬರ್ತಾನೆ ಇರುತ್ತೆ, ಮಾಡ್ಕೊತಾನೆ ಇರ್ಬೇಕು. ನಮ್ಗೆ ಇವ್ರು ಬೇರೆ ಪರವಾಗಿಲ್ಲ, ಇವ್ರು ಬೇಬಾರ್ದು, ಅದು ಅದೇ ಮನಸ್ಸನ್ನ ಬೇರೆ ಮಾರ್ಗಕ್ಕೆ ಡೈವರ್ಟ್ ಮಾಡಿದ್ರು ಆದಷ್ಟು ಇದು ತಗ್ಗತಿ. ಇದು ಬೇರೆ ವಿಷಯಕ್ಕೆ ಅವಾಗ ಬಿಟ್ಟು ಅಷ್ಟು ಕಮ್ಮಿ ಆಗುತ್ತೆ. ಇಲ್ಲ, ಅಂಥ ಸಂದರ್ಭದಲ್ಲೂ ಪ್ರಸಂಗ ಒದಗಿದಾಗ್ಲೆಲ್ಲ ವಿವೇಕ ತಂದ್ಕೊಂಡು ಮಾಡೋದು ಇನ್ನೂ ಉತ್ತಮ. ಅದು ಇವಾಗ 100 ಇದ್ದದ್ದು 50 ಆದ್ರೆ, 50 ಇದ್ದದ್ದು 25 ಆದ್ರೆ, 25 10 ಆದ್ರೆ ಅಷ್ಟು ನಾವು ಸಾಧನೆ ಬಂದಿದೀವಿ ಅಂತ ಅರ್ಥ. ಅದು ಯದ್ಯಪಿ 10 ಇದ್ರು ದೋಷವೇ ಆದ್ರು 100ರಿಂದ 10ಕ್ಕೆ ಬಂದ್ವಲ್ಲ ಅನ್ನೋದೇ ಒಂದು ಪ್ರೋಸೆಸ್. ಆ ಮಾರ್ಗದಲ್ಲಿ ಪೂರ್ತಿ ಹೋಗ್ಬೇಕು ಅನ್ನೋದು ನಿಜ, ಮಾಡ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇನ್ನೇನು ಯಾಕೆ ಶರಣಾಗತಿ ತುಂಬಾ ಸುಲಭ. ಭಗವತ್ ಶರಣಾಗತಿ ತಂದ್ಕೊಂಡು ಅನವರತವಾಗಿ ಭಗವತ್ ಪ್ರೇಮ ಅವನ ಹತ್ರ ಕೇಳ್ಕೋಬೇಕು. ನನಗೆ ಇದನ್ನು ಕೊಡು, ಬುದ್ಧಿಯನ್ನ ಶಕ್ತಿಯನ್ನು ಕೊಡು, ಈ ವಿಕಾರವಾಗದೇ ಇರೋ ಹಾಗೆ ನೋಡು, ನನಗೆ ಯಾರೇ ಬೈದ್ರು ಒಂದು ತಿರಸ್ಕಾರ ಮಾಡುದು, ನನಗೆ ಪ್ರತಿಕಾರ ಮಾಡದೇ ಇರೋ ಹಾಗೆ, ಮನಸ್ಸು ವಿಕಾರವಾಗದೇ ಇರೋ ಹಾಗೆ ನೀನೇ ಅನುಗ್ರಹ ಮಾಡು, ನೀನೇ ನೋಡ್ಕೋ, ನಾನ್ ನಿನ್ ಮಗ, ನಾನ್ ನಿನ್ ಮಗಳು, ನಾನ್ ನಿನ್ ದಾಸ, ನಾನ್ ನಿನ್ನೇ ನಂಬ್ಕೊಂಡಿದ್ದೀನಿ, ನೀನೇ ನನ್ನ ನಡೆಸ್ಬೇಕು, ನೀನೇ ನನಗೆ ಸರ್ವಸ್ವ ಅಂದ್ಕೊಂಡು ಕ್ಷಣ ಕ್ಷಣಕ್ಕೂ ಭಗವಂತನನ್ನ ಜ್ಞಾಪಿಸ್ಕೊಳ್ತಾ ಪ್ರೇರಣೆ ಮಾಡಪ್ಪ ಕೇಳ್ಕೊಳ್ತಾನೇ ಹೋಗು. ಅದು ಒಂದು ಟೈಮ್ ಮಾಡೋದಲ್ಲ ಭಗವತ್ ಪ್ರೇರಣೆ. ನಮ್ಗೆ ಸಂಧ್ಯಾವನೆ ಪೂಜೆ ತೃಪ್ತ ಟೈಮ್ ಕೊಂಡಿದ್ರು, ನಾವು ಹೃದಯದಿಂದ ಯಾವಾಗಲೂ ಭಗವಂತನವರಾಗಿರ್ಲೇಬೇಕು. 24 ಗಂಟೆಯೂ ಹೃದಯದಿಂದ ಭಗವಂತನವರಾಗಿದ್ದು ವ್ಯವಹಾರ ಅನಿವಾರ್ಯ ಮಾಡ್ಲೇಬೇಕು. ಅಂತ ಸಂದರ್ಭದಲ್ಲೂ ಕೂಡ ಅವನನ್ನ ಜ್ಞಾಪಿಸ್ಕೊಂಡೇ ವ್ಯವಹಾರ ಮಾಡ್ತಾ ಇದ್ದು, ಇಲ್ಲ ಆಗುವ ಏರ್ಪೇರಿಗೆಲ್ಲ ಅವನನ್ನೇ ನಾವು ಅವಲಂಬಿಸ್ಕೊಂಡು
ದಾಟ್ಕೊಂಡು ಹೋಗ್ಬೇಕು. ಅವನ ಪ್ರತಿ ಸಾಧನೆಯಲ್ಲಿ ಭಗವಂತನ ಅವಲಂಬನೆ ಬಹಳ ಮುಖ್ಯ. ಅದನ್ನ ಬೇಗ ನಾವು ಮುಂದಕ್ಕೆ ಹೋಗ್ಬೋದು. ಹೇಗೆ ಸರಿಯಾದ ಎಕ್ಸ್ಪರ್ಟ್ ಡ್ರೈವರ್ ಇದ್ದೆ ನಾವು ಸಲೀಸ ಊರ್ ತಲುಪ್ತೀವೋ, ಹಾಗೆ ಭಗವಂತನು ನಮ್ಮ ಜೀವನದಲ್ಲಿ ಸಾರಥಿ ಆಗ್ಬಿಟ್ರೆ, ಅವನು ನಮ್ಮನ್ನು ನಡೆಸಿಬಿಟ್ರೆ ನಾವು ನಮ್ಮ ಗುರಿಯಾದ ಮುಖ್ಯ ಮುಗಿದಿದ್ದೀವಿ. ಇಲ್ಲ ಭಗವಂತನನ್ನು ಆಶ್ರಯಿಸ್ಕೊಳ್ಳೋದೇನೆ ಸಾಧನ ಮಾರ್ಗದಲ್ಲಿ ಪ್ರಗತಿ ಆಗೋದೇ ಇಲ್ಲ. ಪಲ್ಟಿ ಹೊಡಿತಾರೆ, ತಿಪ್ಪಲಾಗ ಹೊಡಿತಾರೆ. ಭಗವಂತನ ಆಶ್ರಯಿಸ್ಕೊಳ್ಳೋದೇ ಸಾಧನ ಬರೀ ವಿವೇಕದಿಂದ ಸಾಧನ ಮಾರ್ಗದ ಮೇಲೆ ಹೋಗೋದು ತುಂಬಾನೇ ಕಷ್ಟ. ಅದು ಆಗೋದಲ್ಲ. ಅದು ಭಗವಂತ ಬೇಕೇ ಬೇಕು, 100ಕ್ಕೆ 100, ಅದರ ಅನುಮಾನವೇ ಇಲ್ಲ. ಅತಃ ಪಂಡಿತೋಪಿ, ಯಾಕೆಂದ್ರೆ ಪಂಡಿತನು ಕೂಡ ನಾನು ಮಾಡುತ್ತೇನೆ ಎಂಬುದಾಗಿ ಅಭಿಮಾನ ಪಟ್ಕೊಳ್ತಾನೆ. ಎಷ್ಟು ಸೂಕ್ಷ್ಮ ನೋಡಿದಾರೆ ಭಾಷ್ಯಕಾರ ಲೋಕವನ್ನ ಅಂತ, ಎಷ್ಟು ಇದಾಗಿದೆ ಅಂತ. ಅತಃ ಆತ್ಮ ಸಮವೇತತೆಯ ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ ನದೀಕೂಲಸ್ಥೇಷ್ವ ವೃಕ್ಷೇಷು ಗತಿ ಪ್ರಾತಿಲೋಮ್ಯೇನ ಅಕರ್ಮ ಕರ್ಮಾಭಾವಂ ಯಥಾಭೂತಂ ಗತ್ಯಭಾವಮಿವ ವೃಕ್ಷೇಷು ಯಃ ಪಶ್ಯೇತ್. ಎಲ್ಲಾ ಜನರಿಗೂ ಪ್ರಸಿದ್ಧವಾಗಿರುವ ಕರ್ಮದಲ್ಲಿ ಏನು ಅಂತ, ಆತ್ಮ ಸಮವೇತತೆಯ, ನಮ್ಮೊಡನೆ ಕೂಡ್ಕೊಂಡಿದೆ, ನಮಗೆ ಸೇರ್ಕೊಂಡಿದೆ ಕರ್ಮಗಳು ಅಂತ ಹೇಳಿ ಎಲ್ಲಾ ಜನರಿಗೂ ಪ್ರಸಿದ್ಧವಾಗಿಬಿಟ್ಟಿದೆ. ಇಲ್ಲಿ ಅಜಾವಿಪಾಲಾನಾಮಿ ಪಂಡಿತಾನಂ, ಆಡು ಕುರಿ ಕಾಯೋರನ್ನು ಹಿಡಿದು ಪಂಡಿತವರೆಗೂ ಎಲ್ಲರಿಗೂ ಸಮಾನ. ಆತ್ಮ ಸಮವೇತನ, ಆತ್ಮವನ್ನೇ ಕೂಡ್ಕೊಂಡಿರೋದು, ಸೇರ್ಕೊಂಡಿದೆ ಎಂಬುದಾಗಿ ಎಲ್ಲಾ ಜನರಿಗೂ ಪ್ರಸಿದ್ಧವಾಗಿರುವ ಕರ್ಮದಲ್ಲಿ, ಹೇಗೆ ನದಿಯ ದಳದಲ್ಲಿರುವ ಮರದಲ್ಲಿ ಗತಿ ಇಲ್ಲ, ಆದ್ರೂ ಗತಿಗೆ ಪ್ರಾತಿಲೋಮ್ಯನ ವಿರುದ್ಧವಾಗಿದ್ದ, ಪ್ರತಿಲೋಮನ ವಿರುದ್ಧ, ಗತಿಗೆ ವಿರುದ್ಧವಾಗಿ ಕಾಣುವ ಹಾಗೆ ಗತಿ ಕಾಣ್ತಾ ಇದೆಯಲ್ಲ. ನದಿಯ ದಡದಲ್ಲಿರುವಂತಹ ಮರದಲ್ಲಿ ಗತಿ ಕಾಣುತ್ತಿದ್ದರೆ ಆ ಗತಿಗೆ ಪ್ರಾತಿಲೋಮ್ಯವಾಗಿ ಕಾಣಬೇಕು, ಗತಿಗೆ ವಿರುದ್ಧವಾಗಿ ಕಾಣುವುದು. ಪ್ರತಿಲೋಮ, ಅನುಲೋಮ, ಪ್ರತಿಲೋಮ ಅಂತ. ಅನುಲೋಮಾನ ಹೊಂದ್ಕೊಳ್ದು, ಪ್ರತಿಲೋಮಾನ ವಿರುದ್ಧ ಅಂತ. ಪ್ರಾತಿಲೋಮ್ಯ, ಪ್ರತಿಲೋಮಸ್ಯ ಭಾವ ಪ್ರಾತಿಲೋಮ್ಯಂ. ಗತಿಗೆ ಪ್ರಾತಿಲೋಮ್ಯ ಅಂದ್ರೆ ಅಗತಿ ಅಂತ ಅರ್ಥ. ಹಾಗೆ ಗತಿ ಅದರಲ್ಲಿಲ್ಲ, ನನಗೆ ನನ್ನ ದೃಷ್ಟಿ ಹಾಕಿ ತೋರ್ತಾ ಇದೆ ಅಂತ ಹೇಳಿ ಕಾಣುವ ಹಾಗೆ ಅಕರ್ಮವನ್ನ ಅಂದ್ರೆ ಕರ್ಮಾಭಾವವನ್ನ, ಇದ್ದದಿದ್ದಾಗಿರೋದನ್ನ, ಕರ್ಮ ಇಲ್ಲ ಅನ್ನೋದೇ ಅದು ಸ್ವಭಾವ, ಅದನ್ನ ವೃಕ್ಷೇಶು ಗತ್ಯ ಭಾವ ಮತ್ ಬರೆದ್ರು. ಮರದಲ್ಲಿ ಅಂದ್ರೆ ವೃಕ್ಷಗಳಲ್ಲಿ ಗತ್ಯ ಅಭಾವವನ್ನು ಕಾಣುವ ಹಾಗೇನೆ ಆತ್ಮದಲ್ಲಿ ಕರ್ಮ ಅಭಾವವನ್ನ ಯಾರು ಕಾಣುತ್ತಾನೋ ಅವನೇ ಪಂಡಿತ, ಅವನೇ ಯುಕ್ತ, ಅವನೇ ಕೃತ್ಯ ಕರ್ಮಗಳು. ಅಕರ್ಮಣಿಚ ಕರ್ಮ, ಅದು ಸುಲಭ ಉಪಾಯ. ಅದು ಅಕರ್ಮಣಿಚ ಕಾರ್ಯಕರಣ ವ್ಯಾಪಾರೋ ಪರಮೇ ಕರ್ಮವತ್ ಆತ್ಮನಿಧ್ಯಾರೋಪಿತೆ ತೂಷ್ಣೀಂ ಅಕುರ್ವನ್ ಸುಖಂ ಆಸೆ ಇತಿ ಅಹಂಕಾರ ಅಭಿಸಂಧಿ ಹೇತುತ್ವಾತ್ ತಸ್ಮಿನ್ ಅಕರ್ಮಣಿ ಚ ಕರ್ಮ ಯಃ ಪಶ್ಯೇತ್. ಅಕರ್ಮದಲ್ಲಿ ಅಂದ್ರೆ ದೇಹೇಂದ್ರಿಯ ವ್ಯಾಪಾರವು ಸುಮ್ಮನಾಗಿರುವಾಗ, ಆ ವಿಷಯದಲ್ಲಿ ಕಾರ್ಯ ಅಂದ್ರೆ ದೇಹ, ಕರಣ ಅಂದ್ರೆ ಇಂದ್ರಿಯ, ಅವಳ ವ್ಯಾಪಾರ ಚೇಷ್ಟೆ, ಅದು ಉಪರಮನ ಸುಮ್ಮನಿರೋದು, ಆ ವಿಷಯದಲ್ಲಿ ಅದರ ಸಪ್ತಮಿ ಅದರಲ್ಲಿ ಅದು ಕರ್ಮವಾದ ಆತ್ಮನ ಜಾರವಿದೆ. ಅದು ಕರ್ಮವಲ್ಲ ಅಂದ್ಕೊಂಡಿದ್ವಿ, ಅದು ಕರ್ಮದಂತೆ ಆತ್ಮನ ಮೇಲೆ ಹುಟ್ಟ. ನಾನು ಸುಖವಾಗಿ ಇದ್ದೇನೆ. ಆಸೆ ಅನ್ನೋದು ಕ್ರಿಯಾಪದ, ಅದು ಆಸ್ತೆಗೆ ಉತ್ತಮ ಪುರುಷ. ಆಸ್ತೆ, ಆಸಾತೆ, ಆಸತೆ, ಆಸೆ, ಆಸೆ, ಸುಖಂ ಆಸೆ. ಆತ್ಮನ ಜಾರ ತೂಷ್ಣೀಂ ಅಕುರ್ವಂ ಸುಖಮಾಸೆ ಇತಿ ಕರ್ಮವದ್ ಆತ್ಮ ಅಂತ. ನಾನು ಸುಮ್ಮನೆ ಏನೂ ಮಾಡ್ದೇನೆ ಕೂತಿದ್ದೇನೆ ಎಂಬುದಾಗಿ, ಕೂತಿದ್ದೇನೆ ಅನ್ನೋದು ಕರ್ಮ ಮಾಡ್ತಾ ಇದ್ದೇನೆ ನನಗೆ ಕೂತಿದ್ದೇನೆ ಅಂತ ಹೇಳಿ ಅದೊಂದು ಕರ್ಮದಂತೆ ತೋರ್ತಾ ಇದೆ. ಅದು ಕರ್ಮವೇ, ಅದು ಸೃಷ್ಟಿ. ಹಾಗೆ ಇದನ್ನು ಮಾಡ್ತಾನೆ ಅಂತ. ಮಾಡುತ್ತೇನೆ ಅಂತ ಹೇಗೆ, ಕಲಿತಿದ್ದೇನೆ ಅಂತ ಹೇಗೆ ಆರಂಭ ಮಾಡ್ಕೊತಾನೋ ಹಾಗೆ ಸೃಷ್ಟಿ ಮುಖಮಾಸೆ ಇದೆ ಆತ್ಮನ ಜಾಗವಿದೆ ಅಂತ. ಇದನ್ನ ಕರ್ಮವತ್ ಅನ್ನೋದನ್ನ ಕರ್ಮವತ್ ಅಹಂಕಾರ ಅಮನ್ಯತೆ ಭ್ರಾಂತಿ ಆಗ್ತಿರ್ಲಿಲ್ಲ. ಇಲ್ಲಿ ಹಾಕ್ಬಿಟ್ರೆ ವ್ಯಾಪಾರೋಪರಮೇ ಕರ್ಮವತ್ ಬಿಟ್ರೆ ವ್ಯಾಪಾರೋಪದಲ್ಲಿ ಕರ್ಮದಂತೆ ಅಂತ ಬರುತ್ತೆ ಅನ್ಸ್ಬಿಡುತ್ತೆ.
ಸರಿ ನೀ ಹೇಳಿ ಕರೆಕ್ಟು. ಅದು ಕರ್ಮವತು ಅನ್ನೋ ಪದವನ್ನ ವ್ಯಾಪಾರೋಪರಮೇ ಕರ್ಮವತು ಅಂತ ಹೇಳಿಸ್ಬಿಟ್ರೆ ಹೊಂದಲ್ಲ ಅದು. ದೃಷ್ಟಾಂತ ಅಂತ ತಗೊಂಡು ಕ್ರಿಯೆ ಮಾಡುವಾಗ ಹೇಗೆ ಕರ್ಮವನ್ನು ಆರಂಭ ಮಾಡ್ಕೊಳ್ತೀವೋ ಈ ಶುಚಿಂ ಸುಖಂ ಅಹಮಾಸೆ ಎಂಬುದನ್ನು ಆತ್ಮನಿರ್ಧಾರ ಕರ್ಮದಂತೆ ತನ್ನ ಮೇಲೆ ಹುಟ್ಟಾಕೊಂಡಿದ್ದಾನೆ. ಕರ್ಮವನ್ನು ಹೇಗೆ ತನ್ನ ಮೇಲೆ ಬಡಿಸ್ತಾ ಇದ್ದೀನಿ, ನಾನು ಅಡಿಗೆ ಮಾಡ್ತಾ ಇದ್ದೀನಿ, ಬಟ್ಟೆ ಒಗಿತಾ ಇದ್ದೀನಿ, ಕರ್ಮ ನಿರ್ಧಾರ ಮಾಡ್ಕೊಂಡಿದ್ದೀನಿ, ನಾನು ಸುಮ್ಮನೆ ಕೂತಿದ್ದೀನಿ ಎಂಬುದನ್ನು ತನ್ನ ಮೇಲೆ ಹುಟ್ಟಾಕೊಂಡು ಕರ್ಮದಂತೆ ಹುಟ್ಟಾಕೊಂಡು ತನ್ನ ಮೇಲೆ ಆರೋಪ ಮಾಡಿಕೊಂಡು, ಯಾಕೆಂದ್ರೆ ಅಹಂಕಾರವೆಂಬ ಅಭಿಸಂಧಿ ಇದೆಯಲ್ಲ, ಅಭಿಸಂಧಿ ಇದೆ ಗುರಿ, ನಾನು ಅನ್ನೋದು ಗುರಿ ಮಾಡ್ಕೊಂಡು ನಡೆಯೋದಾದ್ರಿಂದ ಸುಮ್ಮನೆ ಕೂರೋದು ಅದನ್ನ ಇಟ್ಕೊಂಡೆ ನಡೆಯೋದು. ನಾನು ಇಟ್ಕೊಂಡೆ ಸುಮ್ಮನೆ ಕೂರ್ಬೇಕು. ನೀನು ನಾನು ಇಟ್ಕೊಂಡು ಸುಮ್ಮನೆ ಕೂತ ಮೇಲೆ ಆ ನಾನು ಅನ್ನೋದೇ ಕ್ರಿಯಾರೂಪ ಆದ್ರೆ ಸುಮ್ಮನೆ ಇರೋದಿಲ್ಲ, ಅದು ಕ್ರಿಯಾಮಯವೇ ಅದು. ಕೂತು ಸುಸ್ತಾಗುತ್ತೆ. ಅಭಿಸಂಧಿ ಅಭಿಸಂಧತ್ತೆ ಅಂದ್ರೆ ಹಠವೂ ಅರ್ಥ ಇದೆ, ಅಭಿಸಂಧಿ ಹಠಾರ್ಥವೂ ಇದೆ. ಕರ್ಮ ಫಲಾಭಿಸಂಧಿ ಅನ್ನುವಾಗ ಫಲದ ಗುರಿ ಕೆಲಸ ಮಾಡಿದ್ದಾರೆ. ಫಲದ ಅಭಿಸಂಧಿ, ಫಲವನ್ನ ಇದು ಮಾಡಿಕೊಂಡು ಹಾಗೆ ಕರ್ಮ ಫಲಾಭಿಸಂಧಿ, ಕರ್ಮದ ಫಲವನ್ನು ಗುರಿ ಮಾಡಿಕೊಂಡು ಇಲ್ಲಿ ಅಹಂಕಾರವನ್ನು ಅಭಿ ಉಪಸರ್ಗ ಸಮ್ ಉಪಸರ್ಗ ಧತ್ತೆ ಅಭಿಸಂಧತ್ತೆ ಅಭಿಸಂಧಿ ಸೇರ್ಕೊಳ್ಳೋದು, ಕೂಡ್ಕೊಳ್ಳೋದು, ಹೊಂದ್ಕೊಳ್ಳೋದು. ಅಂತ ಅಕರ್ಮದಲ್ಲೂ ಕರ್ಮಯಪ್ಪ ಇದು ಕರ್ಮ ಎಂಬುದಾಗಿ ಯಾರು ಕಾಣುತ್ತಾನೋ ಇದು ಕ್ರಿಯಾರಹಿತವಲ್ಲ. ಕರ್ಮ ವಿಭಾಗಜ್ಞ ಸಬುದ್ಧಿಮಾನ್ ಪಂಡಿತ ಮನುಷ್ಯರು. ಯಾವಾಗಲೂ ಈ ರೀತಿಯಾಗಿ ಕರ್ಮ ಮತ್ತು ಅಕರ್ಮದ ವಿಭಾಗವನ್ನು ಬಲ್ಲವನಾಗಿದ್ದಾನೋ, ದೇಹೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರದಲ್ಲೂ ಆತ್ಮನು ವ್ಯಾಪಾರವಂತನಲ್ಲ. ಇವುಗಳು ವ್ಯಾಪಾರ ಮಾಡದೇ ಇದ್ದ ಮಾತ್ರಕ್ಕೆ ನಾನು ಬುದ್ಧಿ ಇಟ್ಕೊಂಡು ವ್ಯಾಪಾರ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ರಿಂದ ಇದು ಒಂದು ವ್ಯಾಪಾರವೇ ಎಂಬುದಾಗಿ ಅವನು ತಿಳಿದಿರ್ತಾನೋ ಇವನು ಕರ್ಮಾಕರ್ಮ ವಿಭಾಗಜ್ಞನು. ಇವನು ನಿಜವಾಗಿ ಪಂಡಿತ, ಬುದ್ಧಿವಂತ. ಮನುಷ್ಯರಲ್ಲಿ ಇವನೇ ಬುದ್ಧಿವಂತ. ನಾವು ಮನುಷ್ಯರ ಬುದ್ಧಿವಂತ ಯಾರು ಅನ್ಕೊಂಡಿದ್ದೀವಿ? ಸೈನ್ಸ್ ಅಲ್ಲಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ 199 100 ತಗೊಂಡವ್ರು ಬುದ್ಧಿವಂತ ಅಂತೀವಿ. ಬಹಳ ಕರೆಕ್ಟು. ಆದ್ರೆ ಸತ್ಯವನ್ನು ಕಂಡ್ಕೊಳ್ಳೋನು ಬುದ್ಧಿವಂತ ಅಂತಾನೆ ಭಗವಂತ. ಸತ್ಯವನ್ನು ಗುರುತಿಸ್ಕೋಬೇಕು. ಬುದ್ಧಿಗೆ ಲಕ್ಷಣ ಏನು ಅಂದ್ರೆ ಬುದ್ಧಿ ತಾತ್ಕಾಲಿಕಿ ಜ್ಞೇಯ ಅಂತ ಅವ್ರು ಹೇಳಿದ್ದಾರೆ. ಪ್ರಜ್ಞಾ ತ್ರೈಕಾಲಿಕಿ ಮತ ತತ್ಕಾಲದಲ್ಲಿ ಏನು ವಸ್ತು ಅಂತ ತಿಳ್ಕೊಳ್ಳೋದು ಬುದ್ಧಿ ಲಕ್ಷಣವಂತೆ. ಈಗ ಆ ಪರಮಾರ್ಥ ಏನು, ಸತ್ಯ ಏನು ಕಂಡ್ಕೊಂಡ್ರೆ ಅವನು ಬುದ್ಧಿವಂತಂತೆ. ತತ್ತತ್ಕಾಲ ಪ್ರತಿಯೊಂದು ಜಾಗದಲ್ಲೂ ನಿಜವಾಗಿರ್ತಕ್ಕದ್ದು ಏನು ಅನ್ನೋದನ್ನ ಯಾವನು ಗುರುತಿಸ್ಕೊಳ್ತಾನೋ ಅವನು ಬುದ್ಧಿವಂತ ಅಂತ ಅರ್ಥ ಮಾಡ್ತಾರೆ. ಆ ವಿವೇಕ ಇದೆಯಲ್ಲ ಬಹಳ ಕಷ್ಟ. ವಿವೇಕ ಬರುತ್ತೆ, ಮೇಧಾಶಕ್ತಿ ಬಿಡುತ್ತೆ, ಗಟ್ಟಿ ಮಾಡ್ಬಿಡ್ತಾರೆ, ಧಾನ್ಯ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಸೂಕ್ಷ್ಮತೆಯಿಂದ ಸತ್ಯವನ್ನು ಗುರುತಿಸ್ಕೊಳ್ತಿದೆಯಲ್ಲ ಬಹಳ ಶಾರ್ಪ್ನೆಸ್ ಬೇಕು. ಸೂಕ್ಷ್ಮ ದೃಷ್ಟಿಯನ್ನು ನೋಡಿದ್ರೆ ಗೊತ್ತಾಗ. ಮನುಷ್ಯರಲ್ಲಿ ಆತ ಪಂಡಿತ, ಅವನು ಬುದ್ಧಿವಂತ. ಸಯುಕ್ತ ಯೋಗಿ, ಅವನು ಯುಜುರ್ ಯೋಗಿ ಯುಕ್ತ ಯೋಗಿ ನಿನಿ, ಅವನೇ ಕೂಡ್ಕೊಂಡವನು, ಸೇರ್ಕೊಂಡವನು, ಒಂದಾದವನು ಪರಮಾತ್ಮನಲ್ಲಿ, ಪರಮಾರ್ಥ ತತ್ವದಲ್ಲಿ ಕೂಡ್ಕೊಂಡು ಸೇರುವನು. ಅದೇ ನಾನು ತಿಳ್ಕೊಂಡವನು ಅಂತ. ಕೃತ್ಯ ಕರ್ಮ ಕೃತ್ಯ ಸಹ, ಎಲ್ಲಾ ಕರ್ಮವನ್ನು ಕೂಡ ಮಾಡಿದವನು ಅವನೇ. ಯಾಕಂದ್ರೆ ಎಲ್ಲಾ ಕರ್ಮದ ಪ್ರಯೋಜನ ಏನೋ ಅವ್ನು ಸಿಕ್ಬಿಡ್ತು. ಕರ್ಮ ಮಾಡುವ ಕರ್ತೇನೆ ಪ್ರಯೋಜನ ಆಗ್ತಾ ಅಂತಾನೆ. ಸಮಸ್ತ ಅಗ್ನಿಹೋತ್ರ ಅಶ್ವಮೇಧ ಅಂತ ಕರ್ಮದ ಫಲವು ಅಜ್ಞಾನದಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ ಎಲ್ಲ ಅಡ್ಗಾಬಿಡ್ತು. ಅಶುಭ ಮೋಕ್ಷಿತ ಕೃತಕೃತ್ಯೋ ಭವತಿ ಇತ್ಯರ್ಥ. ಅಶುಭದಿಂದ ಮೋಕ್ಷಿತ ಬಿಡುಗಡೆ ಹೊಂದಲ್ಪಟ್ಟವನ, ಹೊಂದಿಸಿದವನಾದ ಅಂತ. ಅದು ನಿಜಂತಾಕ್ತ. ಮುಕ್ತ ಅಂದ್ರೆ ತಾನು ಬಿಡುಗಡೆ ಹೊಂದ, ಮೋಕ್ಷಿತ ಅಂದ್ರೆ ಇನ್ನೊಬ್ಬರು ಬಿಡುಗಡೆ ಹೊಂದಿಸಿದವನು. ಅವಿದ್ಯೆಯನ್ನು ಕಳಿಸಿಕೊಳ್ಳುವುದರ ಮೂಲಕ ಮೋಕ್ಷವನ್ನು ಹೊಂದಿಸಲ್ಪಟ್ಟವನಾದ, ಹೊಂದಿಸಿದವನಾದ ಮೋಕ್ಷಿತ. ನಿಜಂತಾಕ್ತ ಪ್ರತ್ಯಯ ಮಾಡಿದ್ದಾರೆ. ಇನ್ನೊಬ್ರಿಗಲ್ಲ, ತಾನು ಅದರಿಂದ ಅಶುಭದಿಂದ ಬಿಡುಗಡೆ ಮಾಡಲ್ಪಟ್ಟವನಾದ. ಆ ತಿಳುವಳಿಕೆಯಿಂದ ಅಷ್ಟೇ ಕೃತಕೃತ್ಯನಾಗುತ್ತಾನೆ, ಕೃತಾರ್ಥನಾದವನಾಗುತ್ತಾನೆ ಅಂತ ಅರ್ಥ.